சொல்லுங்க, ಎಲ್ಲರೂ ಹೇಳಿ, upper room is a supper room. ಮೇಲಿನ ಮೇಲಂತಸ್ತಿನ ಕೊಠಡಿ ಅದು ಊಟ ಮಾಡುವ ಕೊಠಡಿ. Hallelujah. Hallelujah. ಅದು భోజనం చేసే ఇల్లదు, ಅದು ಊಟ ಮಾಡುವಂತ ಒಂದು ಸ್ಥಳ. அவரோடு சாப்பிடுகிற இடம்தான், அவரோடு உட்காருகிற இடம்தான் அப்பர் ரூம். ಆತನೊಂದಿಗೆ ಊಟ ಮಾಡುವಂತ ಸ್ಥಳವೇ, ಆತನೊಂದಿಗೆ ಕೂತುಕೊಳ್ಳುವಂತ ಸ್ಥಳವೇ ಅದು ಮೇಲಂತಸ್ತಿನ ಕೊಠಡಿ. இன்னைக்கு நைட்டு அவரோடு நான் ஒரு மணி நேரம் ஆகுதும் அந்த அப்பர் ரூம்ல இருக்கிறேன்னு சொல்றவங்க எத்தனை பேர் இருக்கிறீங்க? ಈ ದಿನ ರಾತ್ರಿ 1 ತಾಸಾದ್ರೂ ಆ ಮೇಲಂತಸ್ತಿನ ಕೊಠಡಿಯಲ್ಲಿ ಆತನೊಂದಿಗೆ ಇರ್ತೇನೆ ಅನ್ನೋರು ಕೈ ಎತ್ತಿ. நாளைக்கு விடிய அந்த ஒரு அப்பர் ரூம்ல இருந்து என்னுடைய வாழ்க்கையை ஆரம்பிக்க போறேன்னு சொல்றவங்க எத்தனை பேர் இருக்கிறீங்க? ನಾಳೆ ಮುಂಜಾನೆಯಲ್ಲೇ ಒಂದು ಮೇಲಂತಸ್ತಿನ ಕೊಠಡಿಯಲ್ಲಿ ಆತನೊಂದಿಗೆ ಸಮಯ ಕಳಿತೀನಿ ಅನ್ನೋರು ಕೈ ಎತ್ತಿ. ದಿನಾನ ಆರಂಭಿಸ್ತೇನೆ ಅನ್ನೋರು, ಆ ದಿನ ಆರಂಭಿಸ್ತೇನೆ ಅನ್ನೋರು ಎತ್ತನೆ பேர் ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಹೇಳ್ತೀರಾ? ಎವ್ರಿ ಡೇ upper room, ಪ್ರತಿದಿನ ಮೇಲಂತಸ್ತಿನ ಕೊಠಡಿ. if you want to live a higher life, ಆ ಉನ್ನತವಾದ ಜೀವನ ಜೀವಿಸಬೇಕಾ, you need to climb up higher. ನೀವು ಮೇಲತ್ತಬೇಕು, ನೀ ಮೇಲೆ ಇರಕನೋ, ನೀನು ಮೇಲೆ ಇರಬೇಕು. what does the bible say? ಸತ್ಯವೇದ ಏನು ಹೇಳ್ತದೆ? one day you will be seated in high places with Christ Jesus ಅಂತ சொல்லுதா? ಒಂದು ದಿನ ಯೇಸು ಕ್ರಿಸ್ತನೊಂದಿಗೆ ಉನ್ನತಗಳಲ್ಲಿ ಕೂರ್ತೀರಿ ಎಂಬುದಾಗಿ ಹೇಳ್ತದಾ? no ಇಲ್ಲ it says, ಅದು ಹೇಳ್ತದೆ, you and I are seated in high place with Christ. ಈಗಲೇ ಕ್ರಿಸ್ತನೊಂದಿಗೆ ಉನ್ನತ ಸ್ಥಾನದಲ್ಲಿ ಕೂತಿದ್ದೀರಾ. ಎಲ್ಲರೂ சொல்லுங்க, ಎಲ್ಲರೂ ಹೇಳಿ, we are seated in high place, ನಾವು ಉನ್ನತದಲ್ಲಿ ಕೂತಿದ್ದೇವೆ with Jesus Christ. ಯೇಸು ಕ್ರಿಸ್ತನೊಂದಿಗೆ. அப்படி என்றா என்ன? ಹಾಗಂದ್ರೆ ಏನು? every day we are living in an upper room. ಪ್ರತಿದಿನ ನಾವು ಮೇಲಂತಸ್ತಿನ ಕೊಠಡಿಯಲ್ಲಿದ್ದೇವೆ. who will lead you to that place? ಯಾರು ನಿಮ್ಮನ್ನ ಆ ಸ್ಥಳಕ್ಕೆ ಕರ್ಕೊಂಡು ಹೋಗೋದು? the Holy Spirit will lead you. ಪರಿಶುದ್ಧಾತ್ಮ ನಿಮ್ಮನ್ನು ನಡೆಸ್ತಾರೆ. what did Jesus say? ಯೇಸು ಕ್ರಿಸ್ತನು ಏನು ಹೇಳಿದ್ರು? the Spirit of truth, ಸತ್ಯದ ಆತ್ಮನು, whom the Father sends in my name, ನನ್ನ ಹೆಸರಿನಲ್ಲಿ ತಂದೆಯು ಕಳಿಸುವ he ಆತ್ಮನು, will teach you everything. ಆತನು ನಿಮಗೆ ಎಲ್ಲವನ್ನು ನೆನಪು he will ಮಾಡುವನು, teach you everything. ಆತನು ಎಲ್ಲವನ್ನು ಬೋಧಿಸುವನು. he will tell you how to commune with God. ಹೇಗೆ ದೇವರೊಂದಿಗೆ ಮಾತನಾಡಬೇಕೆಂಬುದಾಗಿ ಅವರು ಹೇಳಿಕೊಡ್ತಾರೆ. he will tell you how to fulfill his desire. ಆತನ ಆಸೆಗಳನ್ನು ಪೂರೈಸುವುದು ಹೇಗೆ ಎಂಬುದಾಗಿ ಅವರು ಹೇಳಿಕೊಡ್ತಾರೆ. he will tell you how to worship him. ಹೇಗೆ ಆತನನ್ನು ಆರಾಧಿಸಬೇಕೆಂಬುದಾಗಿ ಅವರು ಹೇಳಿಕೊಡ್ತಾರೆ. he will tell you how to meditate his word. ಹೇಗೆ ಆತನ ವಾಕ್ಯವನ್ನು ಧ್ಯಾನ ಮಾಡಬೇಕೆಂಬುದಾಗಿ ಅವರು ಹೇಳಿಕೊಡ್ತಾರೆ. he will tell you how to praise him all the day. ಯಾವಾಗಲೂ ಆತನನ್ನು ಹೇಗೆ ಸ್ತುತಿಸುವುದು ಎಂಬುದಾಗಿ ಹೇಳಿಕೊಡ್ತಾರೆ. he will teach you how to fight the battles. ಹೇಗೆ ಯುದ್ಧ ಮಾಡಬೇಕೆಂಬುದಾಗಿ ಅವರು ಹೇಳಿಕೊಡ್ತಾರೆ. ಎತ್ತನೆ ಪೇರೆಂಟರಿಗೆ ವಿಶ್ವಾಸಿಗರಿಗೆ ಎಷ್ಟು ಜನ ಈ ದಿನ ನಂಬ್ತೀರಾ? that's why Jesus called Peter and John. ಅದಕ್ಕಾಗಿ ಪೇತ್ರ ಯೋಹಾನನನ್ನು ಯೇಸು ಕ್ರಿಸ್ತನು ಕರೆದ್ರು. and he said, ಅವರು ಹೇಳಿದ್ರು, go, ಹೋಗಿ, go, ಹೋಗಿ, you will find a person with a pitcher of water. ಆ ತುಂಬಿದ ಕೊಡವನ್ನು ಹಿಡಿದ ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ಬರ್ತಾನೆ. அந்த ಮನುಷ್ಯನ பார்க்கும்போது, ಆ ಮನುಷ್ಯನನ್ನು ನೋಡುವಾಗ what you need to do, ನೀವೇನ್ ಮಾಡಬೇಕು? he has the living water. ಆತನ ಬಳಿಯಲ್ಲಿ ಜೀವ ಬುಗ್ಗೆ ಇದೆ. what you need, ನಿಮಗೆ ಬೇಕಾಗಿರುವುದೇನು? is in his hands. ಆತನ ಕೈಯಲ್ಲಿರುವಂತದ್ದು. ಎಲ್ಲರೂ சொல்லுங்க, ಎಲ್ಲರೂ ಹೇಳಿ, ನನಗೆ ಬೇಕಾಗಿರುವಂತದ್ದು, ನನಗೆ ಬೇಕಾಗಿರುವಂತದ್ದು ಆತನ ಕೈಯಲ್ಲಿ ಆತ ಹಿಡಿದಿದ್ದಾನೆ. ಆತನ ಕೈಯಲ್ಲಿ ಆತನ ಹಿಡಿದಿದ್ದಾನೆ. ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಹೇಳ್ತೀರಾ? he holds my life. ನನ್ನ ಜೀವನವನ್ನು ಆತನ ಹಿಡಿದಿದ್ದಾನೆ. ಎತ್ತನೆ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಹೇಳ್ತೀರಾ? hallelujah, hallelujah. what you need to do when you see a person carrying the pitcher of water in his hands, ಆ ನೀರಿನ ಒಂದು ಬಿಂದಿಗೆ ಹಿಡಿದಿರುವಂತ ವ್ಯಕ್ತಿ ನೀವು ನೋಡುವಾಗ ಏನ್ ಮಾಡಬೇಕು? you need to follow him. ನೀವು ಆತನ ಹಿಂಬಾಲಿಸಬೇಕು. wherever he goes, ಆತನ ಎಲ್ಲೆಲ್ಲ ಹೋದ್ರು, wherever he goes, ಎಲ್ಲೇ ಹೋದ್ರು follow him. ಆತನ ಹಿಂಬಾಲಿಸಿ. ಎತ್ತನೆ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಹೇಳ್ತೀರಾ? Elijah said to Elisha, ಎಲಿಷನಿಗೆ ಹೇಳ್ದ, don't follow me, ನನ್ನ ಹಿಂಬಾಲಿಸಬೇಡ, you just stay here, ನೀ ಇಲ್ಲೇ ಇರು. the Lord has told me to go to Jordan. ದೇವರು ನನಗೆ ಯೋರ್ದಾನಿಗೆ ಹೋಗ್ಲಿಕ್ಕೆ ಹೇಳಿದ್ದಾರೆ. but what did Elisha say? ಆದ್ರೆ ಎಲಿಷ ಹೇಳಿದ್ದೇನು? I will never leave you. ನಾನು ನಿನ್ನನ್ನು ಬಿಡೋದಿಲ್ಲ, ನಾನು ಅವಳ ಬಿಡ ಮಾಟೆ, ನಾನು ನಿನ್ನನ್ನು ಬಿಡೋದಿಲ್ಲ. what did Jesus say? ಯೇಸು ಕ್ರಿಸ್ತನು ಹೇಳಿದ್ರು, he said to his disciples, ಆತನ ಶಿಷ್ಯರಿಗೆ ಅವರು ಹೇಳಿದ್ರು, will you also leave me and go? ನೀವು ಕೂಡ ನನ್ನನ್ನು ಬಿಟ್ಟು ಹೋಗ್ತೀರಾ? what did Peter say? ಪೇತ್ರನು ಏನು ಹೇಳ್ದ? where shall we go, Lord? ಎಲ್ಲಿಗೆ ನಾವು ಹೋಗ್ಲಿ? ಎಂಗ ಪೋಂಬ, ಎಲ್ಲಿ ನಾವು ಹೋಗ್ಲಿ? yesterday I was sharing the same thing in the church. ನಿನ್ನೆ ಇದೇ ಕಾರ್ಯವನ್ನು ನಾನು ಸಭೆಯಲ್ಲಿ ನಾನು ಹೇಳ್ತಿದ್ದೆ. போன்றே ಎಂಗ ಪೋನ್ சொல்ற, ಹೋಗು ಹೋಗು ಅಂದ್ರೆ ಎಲ್ಲಿ ಹೋಗು ಅಂತ ಹೇಳ್ತೀರಾ? ಜೀವಕರವಾದ ನದಿ, ಜೀವಕರವಾದ ನದಿ, ಜೀವಕರವಾದ ವಾರ್ತೆಗಳು, ಜೀವಕರವಾದ ವಾಕ್ಯಗಳು ಅದು ಉಂಗ ಕಿಟದಾನೆ, ಅದು ನಿಮ್ಮಲ್ಲಿ ಮಾತ್ರವೇ ಇದೆ. come on brothers, hallelujah, ಸ್ತೋತ್ರ. ಏನು ಇಲ್ಲ, hallelujah, ಹಲ್ಲೆಲೂಯಾ, ಸ್ತೋತ್ರ. ವಿಶ್ವಾಸಿಗರಿಗೆ ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. when you see ನೀವು ಆತನ ನೋಡುವಾಗ, ಆತ ನಿಮ್ಮನ್ನ ಭೇಟಿ ಮಾಡಿಬಿಟ್ಟ ಅಂದ್ರೆ, ಆತ ನಿಮ್ಮನ್ನ ಭೇಟಿ ಆದ್ರೆ, I tell you something, ನಾನು ನಿಮ್ಗೊಂದನ್ನು ಹೇಳ್ತೇನೆ. Elisha was plowing in the field. ಎಲಿಷನು ನೆಲವನ್ನು ಉಳುತ್ತಾ ಇದ್ದ. he was working with his own life. ಆತನು ಸ್ವಂತ ಜೀವನದಲ್ಲಿ ಕೆಲಸ ಮಾಡ್ತಿದ್ದ. but when
Elisha touched him, ಎಲೀಷನ ಆತನು ಮುಟ್ಟಿದಾಗ, when the mantle came upon him, ಆ ಹೊದಿಕೆ ಅವನ ಮೇಲೆ ಬಂದಾಗ, when he influenced his life, ಆತನ ಜೀವನದಿಂದ ಆತನು ಪ್ರೇರಿತಗೊಂಡಾಗ, amen, what he had to do now, ಅವನು ಏನ್ ಮಾಡ್ಬೇಕೀಗ? amen, leave everything and follow Elijah. ಎಲ್ಲವನ್ನು ಬಿಟ್ಟು ಆತನನ್ನ ಹಿಂಬಾಲಿಸಬೇಕು, ಅಷ್ಟೇ. Because he has something, ಯಾಕಂದ್ರೆ ಆತನ ಬಳಿ ಏನೋ he ಇದೆ, has something that is needed for me. ನನಗೆ ಬೇಕಾಗಿರುವಂತದ್ದು ಏನೋ ಒಂದು ಆತನ ಬಳಿಯಲ್ಲಿ ಇದೆ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಹೇಳ್ತೀರಾ? அந்த சந்தோஷம் உனக்கு கிடைக்கணும்னு சொல்லி, ಆ ಸಂತೋಷ ನಿನಗೆ ಸಿಗಬೇಕು ಅಂತ ಹೇಳಿ, நீ 12 ஜோடி எத்த வாங்குன, நீ 12 ಜೋಡಿ ಎತ್ತನ್ನ ತೆಗೆದುಕೊಂಡೆ. நீ பெரிய ಲ್ಯಾಂಡ್ல வந்து நல்ல விதங்களை வாங்கிட்டு வந்து விதிச்சிட்டு இருந்த. ಆ ಒಂದು ದೊಡ್ಡ ಭೂಮಿಯಲ್ಲಿ ನೀನು ಅನೇಕ ಬೆಳೆಗಳನ್ನು ಬೆಳೀತಾ ಇದ್ದೀಯಾ. ಅನ್ಎಕ್ಸ್ಪೆಕ್ಟೆಡ್ಲಿ, ಆದ್ರೆ ಅಚಾನಕ್ ಆಗಿ எந்த லைஃப் நீ ஆசைப்பட்டியோ, ಯಾವ ಜೀವನಕ್ಕೆ ನೀನು ಆಸೆ ಪಟ್ಟಿಯೋ, அந்த வாழ்க்கையை நீ தேடி போகல, அந்த எலியாவே உன்னை தேடி வந்த. ಆ ಜೀವನವನ್ನ ನೀನು ಹುಡುಕಿ ಹೋಗ್ಲಿಲ್ಲ, ಆ ಎಲಿಯನೇ ನಿನ್ನನ್ನು ಹುಡುಕಿ ಬರ್ತಿದ್ದಾನೆ. All Israel needed Elijah. ಇಸ್ರೇಲ್ಗೆ ಎಲಿಯನು ಬೇಕಿತ್ತು, ಆದ್ರೆ ಎಲಿಯಾಗೆ ಎಲಿಷಾ ಬೇಕಿತ್ತು. ಎಲಿಯನಿಗೆ ಎಲಿಷಾ ಬೇಕಿತ್ತು. ಎಷ್ಟನ ಪೇರ್ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಹೇಳ್ತೀರಾ? Do you believe that? ನೀವು ಇದನ್ನ ನಂಬ್ತೀರಾ? Do you believe that? ನೀವು ಇದನ್ನ ನಂಬ್ತೀರಾ? What did Elisha do? ಎಲಿಷನು ಮಾಡಿದ್ದೇನು? He killed the oxen. ಆ ಒಂದು ಎತ್ತುಗಳನ್ನ ಕಡಿದು, he put that yoke to fire, ಆ ನೇಗಿಲನ್ನ ಬೆಂಕಿಯಲ್ಲಿ ಹಾಕಿ, fed everyone, ಎಲ್ಲರಿಗೂ ಕೂಡ ಊಟ ಮಾಡಿಸಿ, and he said, ಆತ ಹೇಳ್ದ, this life is over. ಈ ಜೀವನ ಮುಗಿಯಿತು. this ಎತ್ತ ಲೈಫ್, ಈ ಮಣ್ಣ ಲೈಫ್ is over. ಈ ಮಣ್ಣಿನ ಜೀವನ, ಲೌಕಿಕ ಜೀವನ ಮುಗಿಯಿತು. ಇನಿಮೇಲೆ, ಇನ್ನು ಮುಂದೆ, amen, I don't know where this man goes. ಈ ಮನುಷ್ಯ ಎಲ್ಲಿ ಹೋಗ್ತಾನೆ ನನಗೆ ಗೊತ್ತಿಲ್ಲ. I don't know what he does. ಈತ ಏನ್ ಮಾಡ್ತಾನೆ ಗೊತ್ತಿಲ್ಲ. ಆದ್ರೆ I have decided to follow him. ಆತನನ್ನ ಹಿಂಬಾಲಿಸಲು ನಾನು ನಿಶ್ಚಯಿಸಿದ್ದೇನೆ. ಬೇರೆ ನೋಡಿ ಸೇರಿದ ಆಮೆನ್ சொல்றீங்க? ಜನರೊಂದಿಗೆ ಸೇರಿ ಆಮೆನ್ I have ಹೇಳ್ತೀರಾ? decided to follow him. ನಾನು ಆತನನ್ನ ಹಿಂಬಾಲಿಸಲು ನಿಶ್ಚಯ ಮಾಡಿದ್ದೇನೆ. He stays like a normal man. ಸಾಧಾರಣವಾದ ಮನುಷ್ಯನಾಗಿರ್ತಾನೆ ಅವನು. ಆತ ಸಾಧಾರಣವಾದ ಮನುಷ್ಯನಾಗಿರ್ತಾನೆ. But when the Holy Spirit comes, ಪರಿಶುದ್ಧಾತ್ಮನು ಬಂದಾಗ, he becomes a different man. ಆತನು ವ್ಯತ್ಯಾಸಕರವಾಗಿ ಮಾರ್ಪಡ್ತಾನೆ. He plays with the atmosphere. ಆತನು ಪ್ರಕೃತಿಯೊಂದಿಗೆ ಆಟ ಆಡ್ತಾನೆ. He plays with the fire. ಆತನು ಬೆಂಕಿಯೊಂದಿಗೆ ಆಟ ಆಡ್ತಾನೆ. He plays with the rain. ಆತ ಮಳೆಯೊಂದಿಗೆ ಆಟ ಆಡ್ತಾನೆ. Amen. He plays with the palace. ಆತನು ಅರಮನೆಯೊಂದಿಗೆ ಆಟ ಆಡ್ತಾನೆ. ಎತ್ತನೆ ಬೇರೆಗೆ ನಾ ಸೊಲ್ಲದೆ ಪುರಿದಂಗೆ ಎಷ್ಟು ಜನರಿಗೆ ಅರ್ಥ ಆಗ್ತಿದೆ? All that you need to do is, ನೀವು ಮಾಡಬೇಕಾಗಿರೋದು ಏನಂದ್ರೆ, follow Elijah. ಎಲಿಯನನ್ನ ಹಿಂಬಾಲಿಸಿ. ಎಲ್ಲರೂ சொல்லுங்க, ಎಲ್ಲರೂ ಹೇಳಿ, what did Jesus say? ಯೇಸು ಕ್ರಿಸ್ತನು ಹೇಳಿದ್ದೇನು? Peter, John, ಪೇತ್ರ, ಯೋಹಾನನೇ, in 2 days, ಇನ್ನು 2 ದಿನದಲ್ಲಿ I will be no more. ನಾನು ಇರೋದಿಲ್ಲ. ಆದ್ರೆ follow him. ಆತನನ್ನ ಹಿಂಬಾಲಿಸಿ. follow him. ಆತನನ್ನ ಹಿಂಬಾಲಿಸಿ. ಯಾರನ್ನು ಪಿನ್ಪற்றನೋ, ಯಾರನ್ನ ಹಿಂಬಾಲಿಸಬೇಕು? Holy Spirit ಪಿನ್ಪற்றನೋ, ಪರಿಶುದ್ಧಾತ್ಮನನ್ನ ಹಿಂಬಾಲಿಸಬೇಕು. ಎತ್ತನೆ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಹೇಳ್ತೀರಾ? I tell you as a prophet of God, ನಾನು ಪ್ರವಾದಿಯಾಗಿ ನಿಮಗೆ ಹೇಳ್ತೇನೆ, this is a Holy Spirit time. ಇದು ಪರಿಶುದ್ಧಾತ್ಮನ ಸಮಯ. These end days are the days of the Holy Ghost. ಈ ಕೊನೆಯ ದಿನಗಳು ಅದು ಪರಿಶುದ್ಧಾತ್ಮನ ದಿನಗಳು. No one, amen, filled by the Holy Spirit can enter into the kingdom of God. ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಡದೆ ಯಾರು ಕೂಡ ಪರಲೋಕಕ್ಕೆ ಹೋಗಲು ಸಾಧ್ಯವಿಲ್ಲ. No person who is filled without, amen, who is not filled with the Holy Spirit can overcome the world. ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಡದಿರುವಂತ ವ್ಯಕ್ತಿ ಲೋಕವನ್ನು ಜಯಿಸಲು ಸಾಧ್ಯವಿಲ್ಲ. Do you believe that? ನೀವು ಅದನ್ನ ನಂಬ್ತೀರಾ? Do you believe that? ನೀವು ಅದನ್ನ ನಂಬ್ತೀರಾ? Your strength, your thoughts, your efforts will never ever make you success. Only the Holy Spirit. ನಿಮ್ಮ ಬಲ, ನಿಮ್ಮ ಚಿಂತನೆ, ನಿಮ್ಮ ಯೋಚನೆ ನಿಮಗೆ ಜಯವನ್ನು ಕೊಡೋದಿಲ್ಲ, ಪರಿಶುದ್ಧಾತ್ಮನು ಮಾತ್ರವೇ. Don't take your spiritual life mechanical. ಸಾಧಾರಣವಾಗಿ ನಿಮ್ಮ ಕಾರ್ಯರೂಪವಾಗಿ ನಿಮ್ಮ ಜೀವನವನ್ನು, ಆತ್ಮಿಕ ಜೀವಿತವನ್ನು ತೆಗೆದುಕೊಳ್ಳಬೇಡಿ. Amen. Don't take your spiritual life mechanical. ಮೆಕ್ಯಾನಿಕಲ್ ಆಗಿ ನಿಮ್ಮ ಆತ್ಮಿಕ ಜೀವಿತವನ್ನು ತೆಗೆದುಕೊಳ್ಳಬೇಡಿ. Don't put it physical. ಅದನ್ನ ಶಾರೀರಿಕವಾಗಿ ಬಿಡಬೇಡಿ. Spiritual life is a spirit filled life, that's all. ಆತ್ಮಿಕ ಜೀವನ ಅದು ಆತ್ಮನ ಜೀವನ, ಆತ್ಮಭರಿತ ಜೀವನ, ಆತ್ಮಭರಿತ ಜೀವನ. ஆமென் சொல்றீங்க? ಎಷ್ಟು ಜನ ಆಮೆನ್ ಹೇಳ್ತೀರಾ? ஆவியானவர், ஆவிக்குரிய வாழ்க்கை சொல்லுங்க. ಆತ್ಮಿಕ ಜೀವನ ಹೇಳಿ. ಆತ್ಮಿಕ ಜೀವನ ಅದು ಆತ್ಮ ತುಂಬಿದ ಜೀವನ, ಅದು ಆತ್ಮ ತುಂಬಿದ ಜೀವನ. ಹಲ್ಲೆಲೂಯಾ. Better allow him to live. ಆತನು ನಿಮ್ಮಲ್ಲಿ ಜೀವಿಸಲು ಬಿಟ್ಟುಕೊಡಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವರ மாதிரி உங்களுக்கு வாழ வரலையா? ಅವರ ರೀತಿಯಲ್ಲಿ ಜೀವಿಸಲಿಕ್ಕೆ ಆಗ್ತಿಲ್ವಾ? ಅವರ வாழ விட்டுருங்க உங்களுக்குள்ள. ಅವರನ್ನೇ ಜೀವಿಸಲು ಬಿಟ್ಟುಕೊಡಿ. ಹಲ್ಲೆಲೂಯಾ. ಹಲ್ಲೆಲೂಯಾ. Just surrender Holy Spirit. ಇವಾಗ ಒಪ್ಪಿಸಿಕೊಡಿ ಪರಿಶುದ್ಧಾತ್ಮನಿಗೆ. I give myself Holy Spirit. ನನ್ನನ್ನು ಅರ್ಪಿಸ್ತೇನೆ ಪರಿಶುದ್ಧಾತ್ಮನೇ. All that I have is yours, Lord. ನನ್ನ ಬಳಿ ಇರುವುದೆಲ್ಲ ಅದು ನೀವೇ ದೇವರೇ. You deserve everything. ನೀವು ಎಲ್ಲವನ್ನು ಆಳ್ವಿಕೆ ಮಾಡಿ. ಎತ್ತನೆ ಬೇರೆ ಆಮೆನ್ சொல்லுங்க? ಎಷ್ಟು ಜನ ಆಮೆನ್ ಹೇಳ್ತೀರಾ? You reign over me, Lord.
You reign over me, Lord. ನೀವು ನನ್ನ ಮೇಲೆ ಆಳ್ವಿಕೆ ಮಾಡಿ You ದೇವರೇ, take control over me, Lord. ನೀವು ನನ್ನ ಮೇಲೆ ಆಳ್ವಿಕೆ ಮಾಡಿ. ಎತ್ತನ ಬೇರೆ ಆಮೆನ್ சொல்றீங்க. ಎಷ್ಟು ಜನ ಆಮೇಲೆ ಹೇಳ್ತೀರಾ? What is the kingdom of God, brother? ದೇವರ ರಾಜ್ಯ ಅಂದ್ರೆ ಏನು ಬ್ರದರ್? Amen. Joy in the Holy Spirit. ಪರಿಶುದ್ಧಾತ್ಮನಲ್ಲಿರುವಂತ ಆನಂದವು, Amen. Peace. ಸಮಾಧಾನ, Amen. Righteousness. ನೀತಿಯು. How does it come? ಅದು ಹೇಗೆ ಬರ್ತದೆ? Through the Holy Spirit of God. ಪರಿಶುದ್ಧಾತ್ಮನ ಮುಖಾಂತರ. ಎತ್ತನ ಬೇರೆ ಆಮೆನ್ சொல்றீங்க. ಎಷ್ಟು ಜನ ಆಮೇಲೆ ಹೇಳ್ತೀರಾ? Follow him. ಎಲ್ಲರೂ சொல்லுங்க. ಆತನನ್ನು ಹಿಂಬಾಲಿಸಿ. Shall ಎಲ್ಲರೂ we sing ಹೇಳಿ. that song once again? I have decided to follow Jesus. Ballama. ನಾವು ಮತ್ತೆ ಒಂದು ಹಾಡನ್ನು ಹಾಡುವ. ರಬ ಶಗದಲ ರಬ. No turning back, no turning back. ಎಲ್ಲರೂ சொல்லಮ್ಮ. I have decided to follow Jesus. I have decided to follow Jesus. I have decided to follow Jesus. No turning back, no turning back. எத்தனை பேர் சொல்றீங்க? ಎಷ್ಟು ಜನ ಹೇಳ್ತೀರಾ? அவரை பின்பற்ற மனசு பண்ணிட்டேன். ಆತನನ್ನು ಹಿಂಬಾಲಿಸಲು ಮನಸ್ಸು ಮಾಡಿದ್ದೇನೆ. திரும்பி பார்க்க மாட்டேன். ಹಿಂತಿರುಗಿ ನೋಡಲ್ಲ. திரும்பಿ பார்க்க மாட்டேன். ಹಿಂತಿರುಗಿ ನೋಡಲ್ಲ. ನೇಗಿಲನ್ನ ಹಿಡಿದುಟ್ಟೆ. ನೇಗಿಲನ್ನ ಹಿಡಿದೆ. ತಿರುಗಿ ನೋಡಲಾರೆ. ನಾ ಹಿಂತಿರುಗಿ ನೋಡಲ್ಲ. I am not Lot's wife. ನಾನು ಲೋಟನ ಹೆಂಡತಿ ಅಲ್ಲ. I am a bride of Jesus. ನಾನು ಯೇಸು ಕ್ರಿಸ್ತನ ಮೊದಲ ಗಿತ್ತಿ. ಎತ್ತನೆ ಬೇರೆ ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಹೇಳ್ತೀರಾ? Hallelujah. Hallelujah. ಲೋಟ್ ಮನವಿ ಅಲ್ಲ. ಲೋಟನ ಹೆಂಡತಿ ಅಲ್ಲ. ಆಮೆನ್. ಕ್ರಿಸ್ತುಡಿಯ ಮನವಾಟಿ. ನಾನು ಕ್ರಿಸ್ತನ ಮೊದಲ ಗಿತ್ತಿ. ಎತ್ತನೆ ಬೇರೆ சொல்றீங்க. ಎಷ್ಟು ಜನ ಹೇಳ್ತೀರಾ? I will follow the Holy Spirit. ನಾನು ಪರಿಶುದ್ಧಾತ್ಮನನ್ನು ಹಿಂಬಾಲಿಸ್ತೇನೆ. If he puts left right indicator, ಆತನು ರೈಟ್ ಇಂಡಿಕೇಟರ್ ಹಾಕಿದ್ರೆ I will turn right. ನಾನು ರೈಟ್ ಗೆ ತಿರುಗುತ್ತೇನೆ. If he puts left indicator, ಆತನು ಎಡಗಡೆ ಇಂಡಿಕೇಟರ್ I ಹಾಕಿದ್ರೆ will turn left. ನಾನು ಎಡಗಡೆ ತಿರುಗುತ್ತೇನೆ. If he applies brake, ಆತನು ಬ್ರೇಕ್ ಅನ್ನ ಹಿಡಿದ್ರೆ I will put brake. ನಾನು ಕೂಡ ಬ್ರೇಕ್ ಅನ್ನ If ಹಾಕ್ತೇನೆ. he accelerates, ಆತನು ಎಕ್ಸಲೇಟರ್ ಕೊಟ್ರೆ ಇನ್ನೂ ಸ್ಪೀಡ್ ಆಗೋದ್ರೆ, ಇನ್ನೂ ಸ್ಪೀಡ್ ಆಗೋದ್ರೆ I will be more speed. ನಾನು ಕೂಡ ಹೆಚ್ಚಿನ ವೇಗವಾಗಿ ಹೋಗ್ತೇನೆ. ಯಾಕಂದ್ರೆ I have decided to follow Jesus. Amen. Hallelujah. Hallelujah. How many of you are happy? ಎಷ್ಟು ಜನ The ಸಂತೋಷವಾಗಿದ್ದೀರಾ? Bible says, ಸತ್ಯವೇದ ಹೇಳ್ತದೆ, Amen, follow him. ಆತನು ಹಿಂಬಾಲಿಸು. Where did he come? ಆತನು ಎಲ್ಲಿಂದ He ಬಂದ? came to a house. ಆತನು ಮನೆಗೆ ಬಂದನು. அவரை பின்பற்றீங்கன்னா நீங்க தொலைஞ்சியே போக மாட்டீங்க. ಆತನು ಹಿಂಬಾಲಿಸಿದ್ರೆ ನೀವು ದಾರಿ ತಪ್ಪಿ ಹೋಗೋದಿಲ್ಲ. ನೀವು ಕಳೆದೇ ಹೋಗೋದಿಲ್ಲ. ನೀನು ಕಳೆದು ಹೋಗೋದಿಲ್ಲ. ಎಲ್ಲರೂ ಪಕ್ಕದಲ್ಲಿ ನೋಡಿ ಹೇಳ್ರಿ. ಎಲ್ಲರ ಪಕ್ಕದಲ್ಲಿ If ನೋಡಿ you ಹೇಳಿ. follow Holy Spirit, ನೀನು ಪರಿಶುದ್ಧಾತ್ಮನ ಹಿಂಬಾಲಿಸಿದ್ರೆ you will never be lost, brother. ನೀನು ಕಳೆದು ಹೋಗೋದಿಲ್ಲ ಸಹೋದರನೇ. You will be never lost, brother. ನೀನೇನನ್ನು ಕಳೆದುಕೊಳ್ಳೋದಿಲ್ಲ ಸಹೋದರನೇ. You will come to your destination. ನೀನು ನಿನ್ನ ಒಂದು ಡೆಸ್ಟಿನೇಷನ್ ಗೆ ಬರ್ತೀಯಾ. ನೀವು ಬರಬೇಕಾದ ಸ್ಥಳಕ್ಕೆ ಬಂದು ಸೇರ್ತೀಯ. ನೀನು ಬರಬೇಕಾದಂತ ಸ್ಥಳಕ್ಕೆ ಬರ್ತೀಯಾ. ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಹೇಳ್ತೀರಾ? Which is the destination? ಯಾವುದು ನಿನ್ನ destination? ಯಾವುದು ನಿನ್ನ ಸ್ಥಳ? Father's house is your destination. ತಂದೆಯ ಮನೆ ನೀನು ಸೇರಬೇಕಾಗಿರುವ ಸ್ಥಳ. ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಹೇಳ್ತೀರಾ? ತಂದೆಯ ಮನೆಯಲ್ಲಿ ಸಂತೋಷವೇ ಹರ್ಷ ಉಲ್ಲಾಸವೋ ಇಲ್ಲದಾರ್. Hallelujah. Hallelujah. The Bible says, ಸತ್ಯವೇದ ಹೇಳ್ತದೆ, ತಕ್ಕ ಸಾಮಾನು ಇಟ್ಟಿರುವ ಮೇಲಂತಸ್ತಿನ ಕೊಠಡಿಯನ್ನ, ದೊಡ್ಡ ಕೊಠಡಿನ ಹೇಳಿ ಸಿಸ್ಟರ್, ನೀವು ಅದು ಇಲ್ಲ, ನಿಮಗೆ ತೋರಿಸುವನು. ಅಲ್ಲಿ ಸಿದ್ಧ ಮಾಡಿರಿ ಎಂದು ಹೇಳಿದನು. ಲಿಸನ್ ಟು ಮೀ, ಲಿಸನ್ ಟು ಮೀ. ಹೇಳೋದನ್ನ ಕೇಳಿ, ಇಲ್ಲಿ ಕೇಳಿ, ಗಮನಿಗೆ, ಸರಿಯಾಗಿ ಗಮನಿಸಿ. ಯು ಗೋ ಅಂಡ್ ಟಾಕ್ ಟು ಹಿಮ್. ನೀವು ಹೋಗಿ ಆತನೊಂದಿಗೆ ಮಾತನಾಡಿ. He will take you to a large hall. ಆತನೊಂದು ದೊಡ್ಡ ಕೊಠಡಿಗೆ ನಿಮ್ಮನ್ನು ಕರೆದೊಯ್ಯುವನು. Large upper room. ಎಲ್ಲರೂ ಇಲ್ಲಿ ನೋಡ್ರಿ, ಒಂದು ಮೇಲಂತಸ್ತಿನ ದೊಡ್ಡ ಕೊಠಡಿ. Amen. Hallelujah. Hallelujah. Please go home and read that. ಮನೆಗೆ ಹೋದ್ಮೇಲೆ ಅದನ್ನು ಓದಿ ನೀವು. But listen to me. ಇಲ್ಲಿ ಹೇಳೋದನ್ನ ಕೇಳಿ. There is a large upper room. ಅಲ್ಲಿ ಮೇಲಂತಸ್ತಿನಲ್ಲಿ ಒಂದು ದೊಡ್ಡ ಕೊಠಡಿ. Amen. Why ದೊಡ್ಡ ಕೊಠಡಿ? For 12,000 people. ಯಾಕೆ ಒಂದು ದೊಡ್ಡ ಕೊಠಡಿ? 12,000 ಜನನ? No, 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 no. ಇಲ್ಲ ಇಲ್ಲ, Only 12 people. ಬರೀ 12 ಜನ. 12 ಜನಕ್ಕೆ 12 ಜನಕ್ಕೆ fully large hall. ಅಲ್ಲಿ ಒಂದು ದೊಡ್ಡ ಕೊಠಡಿಯಲ್ಲಿ upper room ಆ ಮೇಲಂತಸ್ತಿನಲ್ಲಿ and fully furnished. ಅಲ್ಲಿ ಎಲ್ಲವೂ ಕೂಡ ಇಡಲ್ಪಟ್ಟಿರುವಂತ ಒಂದು ಸ್ಥಳ. ಏನು ಇಡಲ್ಪಟ್ಟಿರುವಂತ ಸ್ಥಳ?
ತಕ್ಕ ಸಾಮಾನು. ತಕ್ಕ ಸಾಮಾನುಗಳು. ಎಲ್ಲರೂ ಚಲ್ಗೆ ತಕ್ಕ ಸಾಮಾನು ಹೇಳಿ, ತಕ್ಕ ಸಾಮಾನು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ವಾಟ್ ಈಸ್ ದೇರ್ ಇನ್ ದಟ್ ಲಾರ್ಜ್ ಹಾಲ್? ಆ ಒಂದು ದೊಡ್ಡ ಕೊಠಡಿಯಲ್ಲಿ ಏನಿದೆ? ತಕ್ಕ ಸಾಮಾನು. ತಕ್ಕ ಸಾಮಾನುಗಳು. ಆಮೆನ್. ಇರುವ ಪೆರಿಯ ಒಂದು ಹಾಲ್, ಇರುವಂತ ಒಂದು ದೊಡ್ಡ ಕೊಠಡಿಯಲ್ಲಿ he will show you. ಆತನು ನಿಮಗೆ ತೋರಿಸುವನು. He will show you. ಆತನು ನಿಮಗೆ ತೋರಿಸುವನು. When you follow Holy Spirit. ನೀವು ಪರಿಶುದ್ಧಾತ್ಮನ ಹಿಂಬಾಲಿಸುವಾಗ. Listen, I am saying to you something. ನಾನು ನಿಮ್ಗೆ ಏನೋ ಒಂದನ್ನು ಹೇಳ್ತಾ ಇದ್ದೇನೆ, ಇಲ್ಲಿ ಗಮನಿಸಿ. Hallelujah. Hallelujah. I am telling you something. ನಾನು ನಿಮ್ಗೆ ಏನೋ ಒಂದನ್ನು ಹೇಳ್ತಿದ್ದೇನೆ. When you follow the Holy Spirit, ನೀವು ಪರಿಶುದ್ಧಾತ್ಮನ ಹಿಂಬಾಲಿಸುವಾಗ He will show you something. ಆತ ನಿಮ್ಗೆ ಏನೋ ಒಂದನ್ನು ತೋರಿಸುವನು. He is the owner of the house. ಆತನೇ ಮನೆ ಯಜಮಾನನು. And He will show you a large upper room. ಆತನು ಮೇಲಂತಸ್ತಿನ ದೊಡ್ಡ ಕೊಠಡಿಯನ್ನು ತೋರಿಸುವನು. ಅವರಿಗೆ ಕೀಳ ಅಂತಸ್ತು ಅವರದ, ಕೆಳಗಡೆ ಇರುವಂತ ಸ್ಥಳವು ಆತನದೇ, ಮೇಲಂತಸ್ತು ಅವರದೇ. ಮೇಲಂತಸ್ತು ಕೂಡ ಆತನದೇ, ಕೆಳಗಿರೋ ಭೂಮಿನೂ ಆತನದೇ, ಕೆಳಗಿರೋ ಭೂಮಿಯು ಆತನದೇ, ಅಪ್ಪರ್ ರೂಮು ಆಕಾಶವು ಆತನದೇ, ಆ ಮೇಲಂತಸ್ತಿನ ಆಕಾಶವು ಆತನದೇ, ಪಾದಪೀಠಮು ಅವರಡಿಯದೆ, ಪಾದಪೀಠವು ಆತನದೇ, ಸಿಂಹಾಸನವು ಆತನದೇ, ಸಿಂಹಾಸನವು ಆತನದೇ. Hallelujah. Hallelujah. As you follow Him in the ground, ಈ ಭೂಮಿಯಲ್ಲಿ ಕೆಳಗಡೆ ಆತನ ಹಿಂಬಾಲಿಸಿದ್ರೆ He will take you to the ground floor. He will go into the ground floor. ನೀವು ಗ್ರೌಂಡ್ ಫ್ಲೋರ್ ಗೆ ಹೋಗ್ತೀರಾ. Even He will go to the ground floor. ಆತನು ಗ್ರೌಂಡ್ ಫ್ಲೋರ್ ಗೆ ಹೋಗ್ತಾರೆ. When you follow Him, ನೀವು ಆತನ ಹಿಂಬಾಲಿಸಿದ್ರೆ, when you tell Him, ನೀವು ಆತನಿಗೆ ಹೇಳಿದ್ರೆ, Master wants to have supper, ಯಜಮಾನನು ಭೋಜನ ಮಾಡಬೇಕಂತೆ, ನಮ್ಮೊಂದಿಗೆ ಭೋಜನ ಮಾಡಬೇಕಂತೆ, ನಮ್ಮೊಂದಿಗೆ ಭೋಜನ ಮಾಡಬೇಕಂತೆ. Where is the place ಅಣ್ಣ? ಆ ಸ್ಥಳ ಎಲ್ಲಿದೆ ಅಂದ್ರೆ, He will show you the upper room. ಅವರು ನಿಮಗೆ ಮೇಲಂತಸ್ತಿನ ಕೊಠಡಿಯನ್ನು ತೋರಿಸ್ತಾರೆ. ನಾ ಹೇಳೋದು ಪ್ರಕಟಣೆ ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಹೇಳುವಂತ ಪ್ರಕಟಣೆ ಎಷ್ಟು ಜನಕ್ಕೆ ಅರ್ಥ He ಆಗ್ತಿದೆ? will show you heaven. ಆತನು ಪರಲೋಕವನ್ನ ತೋರಿಸ್ತಾನೆ. He will show you a large hall. ಆತನೊಂದು ದೊಡ್ಡ ಸ್ಥಳವನ್ನ ತೋರಿಸ್ತಾನೆ. The Bible says, ಸತ್ಯವೇದ ಹೇಳ್ತದೆ, I will go to heaven ನಾನು ಪರಲೋಕಕ್ಕೆ and ಹೋಗ್ತೇನೆ, prepare a room for you. ನಿಮಗಾಗಿ ಒಂದು ಸ್ಥಳವನ್ನ ಸಿದ್ಧ ಮಾಡ್ತೇನೆ. If it is not so, ಅದು ಈಗಲ್ಲ, ಅದು ಇಲ್ಲದೆ ಹೋದ್ರೆ, ಅದಿಲ್ಲದೆ ಹೋದ್ರೆ ನಾ ಅದ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲ. ನಾ ಅದ್ರ ಬಗ್ಗೆ ಮಾತಾಡ್ತಾ But ಇರಲಿಲ್ಲ. because there is a mansion prepared for you, ನಿಮಗಾಗಿ ಸ್ಥಳ ಮನೆ ಸಿದ್ಧವಾಗುತ್ತಿರೋದ್ರಿಂದ I will come again. ನಾನು ಮತ್ತೆ ತಿರುಗಿ ಬರ್ತೇನೆ. I will take you. ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. ಯಾರು ಸೊನ್ನದೆ? ಯಾರು ಹೇಳಿದ್ದು? ಯಾರು ಹೇಳಿದ್ದು? ಯಾರು ಹೇಳಿದ್ದು? ಯೆಶಾಯನ? ಯೆಶಾಯನ? ಯೆಶಾಯ ತಾನೆ? ಯೆಶಾಯ ತಾನೆ? அல்லேலூயா. ಯೆಶಾಯ. ಯೆಶಾಯ ತಾನೆ? அல்லேலூயா. அல்லேலூயா. நான் சொன்னது எத்தனை பேருக்கு புரியுதுங்க? ಹೇಳಿದ ಎಷ್ಟರಿಗೆ ಅರ್ಥ ಆಗ್ತದೆ? Jesus said, ಯೇಸು ಕ್ರಿಸ್ತನು ಹೇಳಿದ್ರು, I will come and take you to that room. ನಾನು ಮತ್ತೆ ಬಂದು ನಿಮ್ಮನ್ನ ರೂಮ್ ಗೆ ಕರ್ಕೊಂಡು ಹೋಗ್ತೇನೆ. அந்த room ಆ ಕೊಠಡಿಯಲ್ಲಿ Holy Spirit உனக்கு காட்டுறாரு. ಪರಿಶುದ್ಧಾತ್ಮ ನಿಮಗೆ ತೋರಿಸ್ತಾರೆ. அந்த room உனக்கு காட்டுறாரு. ಆ ಕೊಠಡಿ ನಿನಗೆ ತೋರಿಸ್ತಾರೆ. அந்த room எப்படி இருக்குது? ಆ ಕೊಠಡಿ ಹೇಗಿದೆ? உனக்கு தேவையான எல்லாமே அங்க இருக்குது. ನಿನಗೆ ಬೇಕಾಗಿರುವಂತ ಎಲ್ಲವೂ ಕೂಡ ಅಲ್ಲಿದೆ. The Bible says, ಸತ್ಯವೇದ ಹೇಳ್ತದೆ, it is fully furnished. ಅದು ಎಲ್ಲವೂ ಕೂಡ ಇಟ್ಟಿರುವಂತ ಒಂದು ಸ್ಥಳ. ಎಲ್ಲ ಇಟ್ಟಿರುವ ಸ್ಥಳ. ಎಲ್ಲವೂ ಇಟ್ಟಿರುವಂತ ಸ್ಥಳ. ಬೇಕಾಗಿರೋದು ಎಲ್ಲಾ ಆಸೆಗಳನ್ನ ನೆರವೇರಿಸೋದು. ನಿನ್ನ ಬೇಕಾಗಿರುವಂತ ಎಲ್ಲ ಆಸೆಗಳನ್ನ ನೆರವೇರಿಸುವಂತ ಸ್ಥಳ. It is a large hall. ಅದೊಂದು ದೊಡ್ಡ ಕೊಠಡಿ. నేను ఒక్కటికి ఇంత పెద్ద హాల్ ఎందుకు? ನಮ್ಮ ಇಷ್ಟು ಜನಕ್ಕೆ ನಾನು ಒಬ್ಬನಿಗೆ ದೊಡ್ಡ ಕೊಠಡಿ ಯಾಕೆ? I mean God created Adam. ದೇವರು ಆದಾಮನ ಸೃಷ್ಟಿ ಮಾಡಿ, and he kept him in a garden called as Eden. ಏದೇನ್ ತೋಟದಲ್ಲಿ, ಏದೇನ್ ಎಂಬುದಾಗಿ ತೋಟದಲ್ಲಿ ಆತನ ಇಟ್ಟನು. அந்த ஈடனுக்குள்ள 4 ನದಿ ಓಡಂಗ. ಆ ಏದೇನ್ ತೋಟದಲ್ಲಿ 4 ನದಿಗಳು ಹರಿಯುತ್ತವೆ. ಆಮವಾ ಇಲ್ಲಯಾ? ಹೌದೋ ಇಲ್ವೋ? God then said, let us make him a partner. ದೇವರು ನಂತರ ಹೇಳಿದ್ರು, ಈತನಿಗೆ ಒಂದು ಸಹಕಾರಿಣಿಯನ್ನುಂಟು ಮಾಡೋಣ. ಆದ್ರೆ God's plan, ದೇವರ ಯೋಜನೆ was to create Adam. ಆದಾಮನನ್ನ ಅಲ್ಲಿ ಇಡುವಂತದ್ದು, ಉಂಟು ಮಾಡಬೇಕನ್ನಂತದ್ದೇ ದೇವರ ಒಂದು ಯೋಜನೆ. ಉಂಟು ಮಾಡಬೇಕನ್ನುವಂಥದ್ದೇ ದೇವರ ಯೋಜನೆ. But ಆದ್ರೆ for one Adam, ಆ ಒಬ್ಬ ಆದಾಮನಿಗೆ lakhs and lakhs of trees, ಲಕ್ಷಾನುಗಟ್ಟಲೆ ಮರಗಳು. ஒரே ஒரு ஆதாமுக்கு, ಒಬ್ಬನೇ ಒಬ್ಬ ಆದಾಮನಿಗೆ எத்தனை கடல்கள், எத்தனை நதிகள், ಎಷ್ಟೋ ಸಮುದ್ರಗಳು, ಎಷ್ಟೋ ನದಿಗಳು. ஒரு ஆதாமுக்காக, ಒಬ್ಬ ಆದಾಮನಿಗೆ ಕಲರ್ ಆನ ಬರ್ಡ್ಸ್, ಬಣ್ಣ ಬಣ್ಣದ ಒಂದು ಪಕ್ಷಿಗಳು. ஒரே ஒரு ஆதாமுக்காக, ಒಬ್ಬನೇ ಒಬ್ಬ ಆದಾಮನಿಗೆ ಭೂಮಿಯ ವಿಡ ಪೆರಿಯ ಒಂದು ಸೂರ್ಯನ್, ಭೂಮಿಗಿಂತ ದೊಡ್ಡದಾದ ಒಬ್ಬ ಸೂರ್ಯನು. Hallelujah. இந்த ஆதாமுக்காக, ಈ ಆದಾಮನಿಗಾಗಿ ಲಕ್ಷಕಣಕಾನ ನಕ್ಷತ್ರಗಳು, ಲಕ್ಷಗಟ್ಟಲೆ ನಕ್ಷತ್ರಗಳು. ஒரு ಮನುಷ್ಯನಿಗಾಗಿ, ಒಬ್ಬ ಮನುಷ್ಯನಿಗಾಗಿ. just imagine, ಹಾಗೆ ಕಲ್ಪನೆ how ಮಾಡಿ, will be your place in heaven. ನಿಮ್ಮ ಒಂದು ಸ್ಥಳ ಪರಲೋಕದಲ್ಲಿ ಹೇಗಿರ್ತದೆ? எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಹೇಳ್ತೀರಾ? நமக்கு இங்க ஒரு சின்ன வீடு இல்லாமல் இருக்கலாம்.
ಈ ಲೋಕದಲ್ಲಿ ಒಂದು ಚಿಕ್ಕ ಮನೆ ಇಲ್ಲದೆ ಇರಬಹುದು, நமக்கு ஒரு சின்ன சர்ச் இல்லாமல் இருக்கலாம், ಚಿಕ್ಕ ಸಭೆ ಇಲ್ಲದೆ ಇರಬಹುದು. but in heaven, ಆದ್ರೆ ಪರಲೋಕದಲ್ಲಿ, amen, I am not an ordinary person. ನಾನು ಸಾಧಾರಣ ವ್ಯಕ್ತಿ ಅಲ್ಲ. I live to the level that Jesus lives. ಯೇಸು ಕ್ರಿಸ್ತನು ಜೀವಿಸುವ ಹಂತದಲ್ಲೇ ನಾನು ಜೀವಿಸ್ತೇನೆ. I will be seated in a place where he is seated. ಆತನು ಕೂತುಕೊಳ್ಳುವಂತ ಸ್ಥಳದಲ್ಲಿ ನಾನು ಕೂತುಕೊಳ್ತೇನೆ. ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಹೇಳ್ತೀರಾ? Hallelujah. Hallelujah. Are you happy? ಸಂತೋಷವಾಗಿದ್ದೀರಾ? Hallelujah. Hallelujah. He will show you that large upper room. ಆತನು ನಿಮಗೆ ಆ ಮೇಲಂತಸ್ತಿನ ದೊಡ್ಡ ಕೊಠಡಿಯನ್ನು It ತೋರಿಸ್ತಾನೆ. is fully furnished. ಅದು ಎಲ್ಲವೂ ಕೂಡ ಇಡಲ್ಪಟ್ಟಿರುವ ಕೊಠಡಿ. There ಅಲ್ಲಿ நான் உங்களோடு உண்ண போகிறேன். ನಾನು ನಿಮ್ಮ ಸಂಗಡ ಊಟ ಮಾಡ್ಲಿಕ್ಕಿದ್ದೇನೆ. There ಅಲ್ಲಿ I will be with you. ನಾನು ನಿಮ್ಮ ಸಂಗಡ ಇರ್ಲಿಕ್ಕಿದ್ದೇನೆ. In the next verses, ಮುಂದಿನ ವಾಕ್ಯದಲ್ಲಿ the Bible says, ಸತ್ಯವೇದ ಹೇಳ್ತದೆ, when Jesus went to that place, ಯೇಸು ಕ್ರಿಸ್ತನ ಸ್ಥಳಕ್ಕೆ ಬಂದಾಗ, when he sat for the supper, ಆ ಊಟಕ್ಕೆ ಭೋಜನಕ್ಕೆ ಕೂತುಕೊಂಡಾಗ he says, ಆತನು ಹೇಳ್ದ, இந்த ಪಳತ್ತಿನುಡಿಯ ರಸತೆ, ಈ ಹಣ್ಣಿನ ಈ ರಸ, ಒಂದು ಹಣ್ಣಿನ ರಸವನ್ನ ಎಲ್ಲ ಇಲ್ಲಿ ಗಮನಿಸಿರಿ ಪ್ಲೀಸ್. ಎಲ್ಲ ಇಲ್ಲಿ ಗಮನಿಸಿ. ಆಮೆನ್. இந்த பழத்தின் ரசத்தை, ಈ ಒಂದು ಹಣ್ಣಿನ ರಸವನ್ನ திரும்பி நான் தேவனுடைய ராஜ்யத்துல தான் உங்களோடு நான் புசிக்க போகிறேன். ತಿರುಗಿ ಮತ್ತೆ ನಾನು ದೇವರಾಜ್ಯದಲ್ಲಿ ನಿಮ್ಮ ಸಂಗಡ ಮಾತ್ರ ಕುಡಿಯುವೆನು. அப்படின்னா ಹಾಗಂದ್ರೆ ಏನು? this upper room is a replica of heaven. ಈ ಒಂದು ಮೇಲಂತಸ್ತಿನ ಕೊಠಡಿ ಅದು ಪರಲೋಕದ ಒಂದು ಬಿಂಬ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೇಲೆ He ಹೇಳ್ತೀರಾ? is seated in a large furnished upper room. ಆತನು ಎಲ್ಲ ಇಡಲ್ಪಟ್ಟಿರುವಂತ ಒಂದು ದೊಡ್ಡ ಕೊಠಡಿಯಲ್ಲಿ ಕೂತಿದ್ದನು. He is seated as a king there. ರಾಜನಾಗಲು ಕೂತಿದ್ದನು. And he says, ಆತನು ಹೇಳ್ದ, இது பூமியில ஒரு ஜலக்கு உங்களுக்கு, ಇದು ಭೂಮಿಯಲ್ಲಿ ಒಂದು ಜಲಕ್ ನಿಮ್ಗೆ, ಇದರ விட 1000 மடங்கு மகிமை உள்ள ஒரு பரலோகத்தில் ಇದಕ್ಕಿಂತ 1000 ಪಟ್ಟು ಮಹಿಮೆಯಾದ ಒಂದು ಪರಲೋಕ. நான் உங்களோடு உட்கார்ந்து திரும்பி போஜனம் பண்ணுவேன். ಅಲ್ಲಿ ನಿಮ್ಮೊಂದಿಗೆ ಕೂತುಕೊಂಡು ನಾನು ತಿರುಗಿ ಊಟ நான் ಮಾಡ್ಲಿಕ್ಕಿದ್ದೇನೆ. சொல்றது எத்தனை பேருக்கு புரிகிறது? ಹೇಳಿದ ಎಷ್ಟು ಜನರಿಗೆ ಅರ್ಥ ಆಗ್ತಿದೆ? How many of you say, ಎಷ್ಟು ಜನ ಹೇಳ್ತೀರಾ? if you want to see that Pentecostal 10 days, ಆ ಒಂದು 10 ದಿನದ ನಂತರ ನಡೆದ ಒಂದು ಪಂಚಶತಮ ದಿನವನ್ನು ನೋಡ್ಬೇಕಂದ್ರೆ, amen, you need to experience this upper room. ನೀವು ಈ ಒಂದು ಮೇಲಂತಸ್ತಿನ ಕೊಠಡಿಯನ್ನು ಅನುಭವಿಸಬೇಕು. எத்தனை பேர் என்னோட சேர்ந்து ஆமென் சொல்றீங்க? ಎಷ್ಟು ಜನ ನನ್ನೊಂದಿಗೆ ಸೇರಿ ಆಮೇನ್ எத்தனை ಹೇಳ್ತೀರಾ? பேர் என்னோட சேர்ந்து ஆமென் சொல்றீங்க? ಎಷ್ಟು ಜನ ನನ್ನೊಂದಿಗೆ ಸೇರಿ ಆಮೇನ್ Amen. The ಹೇಳ್ತೀರಾ? next verse says, ಮುಂದಿನ ವಾಕ್ಯ ಹೇಳ್ತದೆ, wow, hallelujah, ಹಲ್ಲೆಲೂಯಾ. ஒரு மரண தண்டனை கைதிக்கு, ಒಬ್ಬ ಮರಣದಂಡನೆ ಕೈದಿಗೆ ஒரு கடைசி ஆசை எப்படியோ, ಒಂದು ಕೊನೆಯ ಆಸೆ ಯಾವ ರೀತಿಯಲ್ಲೋ அதே மாதிரி தான் ஜீசஸ் உடைய ஆசை. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ಆಸೆ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೇನ್ ಹೇಳ್ತೀರಾ? There will be one chance given to a person who is to be executed. ಆ ಮರಣಕ್ಕೆ ಸಿದ್ಧವಾಗಿರುವಂತ ವ್ಯಕ್ತಿಗೆ ಒಂದು ಅವಕಾಶ ಕೊಟ್ಟರು ಕೂಡ, ಒಂದು ಅವಕಾಶ ಒಂದು ಕೊಡ್ತಾರೆ. ಅವಕಾಶ ಕೊಡ್ತಾರೆ. What is your last wish? ನಿನ್ನ ಕೊನೆ ಆಸೆ ಏನು? Sometimes some people say, ಕೆಲವೊಮ್ಮೆ ಕೆಲವರು ಹೇಳ್ತಾರೆ, I want to eat something. ನಾನು ಏನೋ ಒಂದನ್ನ ತಿನ್ನಬೇಕು. I want to eat the most loved dish. ನನಗೆ ಇಷ್ಟ ಆದಂತ ಒಂದು ಊಟವನ್ನ, ಒಂದು ಆಹಾರವನ್ನ ನಾನು ತಿನ್ನಬೇಕು. Sometimes some people say, I want to hear that song. ಕೆಲವೊಮ್ಮೆ ಕೆಲವರು ಹೇಳ್ತಾರೆ, ನಾವು ಒಂದು ಹಾಡನ್ನ ಕೇಳಬೇಕು. Sometimes some people say, I want to see that person or this person. ಕೆಲವೊಮ್ಮೆ ಕೆಲವರು ಹೇಳ್ತಾರೆ, ನಾನು ಇಂಥ ವ್ಯಕ್ತಿಯನ್ನು ನೋಡಬೇಕು. But ಆದ್ರೆ Jesus had only one desire before he died. ಯೇಸು ಕ್ರಿಸ್ತನಿಗೆ ಸಾಯುವುದಕ್ಕಿಂತ ಮುಂಚೆ ಇದ್ದಂಥದ್ದು ಒಂದೇ ಆಸೆ. அப்பர் ரூம்ல ಆ ಮೇಲಂತಸ್ತಿನ ಕೊಠಡಿಯಲ್ಲಿ உங்க கூட கொஞ்ச நேரம் இருக்கணும்னு சொன்னேன். ನಿಮ್ಮ ಜೊತೆಯಲ್ಲಿ ಸ್ವಲ್ಪ ಸಂಗಡ ಸಮಯ ಕಳಿಬೇಕು. நான் சொல்றது எத்தனை பேருக்கு புரியுதுங்க? ನಡೆದಷ್ಟು ಜನರಿಗೆ ಅರ್ಥ ಆಗ್ತಿದೆ. Before his death, ಆತನ ಮರಣಕ್ಕೆ his ಮುಂಚೆ heart was longing to see me. ನನ್ನನ್ನು ನೋಡ್ಲಿಕ್ಕೆ ಆತನ ಹೃದಯ ತವಕ ಪಡ್ತಿತ್ತು. His heart was longing to eat with me. ನನ್ನ ಸಂಗಡ ಊಟ ಮಾಡ್ಲಿಕ್ಕೆ ಆತನ ಹೃದಯ ತವಕ ಪಡ್ತಿತ್ತು. Jesus is a love hunger God. ಯೇಸು ಕ್ರಿಸ್ತನು ಪ್ರೀತಿಯನ್ನ ಎದುರು ನೋಡುವಂತ ದೇವರು. He has fallen in love with you. ಆತನು ನಿಮ್ಮೊಂದಿಗೆ ಪ್ರೀತಿಯಲ್ಲಿ ಬಿದ್ದಿದ್ದಾನೆ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೇನ್ ಹೇಳ್ತೀರಾ? எந்த அன்பு மாறினாலும் அவருடைய அன்பு மாறவே மாறாது. ಯಾವ ಪ್ರೀತಿ ಮಾರ್ಪಟ್ಟರೂ ಕೂಡ ಆತನ ಪ್ರೀತಿ ಅದು ಮಾರ್ಪಡೋದಿಲ್ಲ. தாயின் அன்பு மாறிடலாம், ತಾಯಿಯ ಪ್ರೀತಿ ಬದಲಾಗಬಹುದು, ஆனால் அவருடைய அன்பு மாறவே ಆದ್ರೆ ಆತನ ಪ್ರೀತಿ ಬದಲಾಗೋದಿಲ್ಲ. எத்தனை பேர் இன்னைக்கு என்னோட சேர்ந்து சொல்றீங்க? ಎಷ್ಟು ಜನ ನನ್ನ ಸಂಗಡ ಸೇರಿ ಹೇಳ್ತೀರಾ? Amen. He invites me to live in the upper room for a supper.
ಆತನು ನನ್ನನ್ನು ಕರೆದಿರುವಂತದ್ದು ಆತನೊಂದಿಗೆ ಮೇಲಂತಸ್ತಿನ ಕೊಠಡಿಯಲ್ಲಿ ಊಟ ಮಾಡಲು. எத்தனை பேர் சொல்றீங்க? ಎಷ್ಟು ಜನ ಹೇಳ್ತೀರಾ? நான் அவரோடு வாழ. ನಾನು ಆತನೊಂದಿಗೆ ಜೀವಿಸಲು. Is the call for me to the upper room. ಇದು ಮೇಲಂತಸ್ತಿನ ಕೊಠಡಿಗೆ ನನ್ನನ್ನು ಕರೆಯುವಂತ ಕರೆಯುವಿಕೆ. Amen. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಹೇಳ್ತೀರಾ? அந்த நைட் ஜீசஸ் என்ன பேசியிருப்பார்? ಆ ರಾತ್ರಿ ಯೇಸು ಕ್ರಿಸ್ತನು ಏನ್ ಹೇಳಿರ್ತಾರೆ? Amen. If I searched in every gospels, ನಾನು ಎಲ್ಲ ಒಂದು ಸುವಾರ್ತೆಗಳಲ್ಲಿ ನೋಡಿದ್ದೇನೆ. but I was confused one thing, brother. ನನಗೆ ಒಂದು ವಿಷಯ ಗಲಿಬಿಲಿ ಆಗಿದೆ. He broke the bread and gave it to his disciples. He gave the cup and he said, "This is my blood." But he never ate anything nor he drank anything. ಆತನು ರೊಟ್ಟಿಯನ್ನು ಮುರಿದು ಕೊಟ್ಟನು, ಹಾಗೂ ಆ ಒಂದು ದ್ರಾಕ್ಷಾರಸವನ್ನು ಕೊಟ್ಟಿದ್ದು ರಕ್ತ ಎಂಬುದಾಗಿ ಹೇಳಿದ್ರು. ಆದ್ರೆ ಅವರು ಏನನ್ನು ಕೂಡ ತಿನ್ನಲಿಲ್ಲ. Amen. Hallelujah. Hallelujah. He saw, amen, Peter and other disciples slumbering because they were full. ಆ ಒಂದು ಪೇತ್ರನು ಮತ್ತು ಅನೇಕ ಶಿಷ್ಯರು ತೂಕಡಿಸಿರುವುದನ್ನು ಅವರು ನೋಡಿದ್ರು, ಯಾಕಂದ್ರೆ ಅವರಿಗೆ ಪೂರ್ತಿ ಆಗಿತ್ತು. Amen. ಹೊಟ್ಟೆ ತುಂಬಾ ಊಟ ಮಾಡಿದ್ರು. ಹೊಟ್ಟೆ ತುಂಬಾ ಊಟ ಮಾಡಿದ್ರು. Even though they saw Jesus fully sweating blood, they couldn't be awake. ಅವರು ಯೇಸು ಕ್ರಿಸ್ತನನ್ನ ನೋಡ್ತಾರೆ, ಅವರು ಕೂಡ ಬೆವರು ರಕ್ತದೋಪಾದಿಯಲ್ಲಿ ಬರ್ತಿರ್ತದೆ. ಬೆವರು ರಕ್ತ ಸುರಿತಿರುವಂತ ಯೇಸು ನೋಡಿದ್ರು ಕೂಡ ಇವರಿಗೆ ನಿದ್ದೆಯಿಂದ ಎಚ್ಚೆತ್ತುಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಅಷ್ಟು ಫುಲ್ ಆಗಿದ್ರು ಇವರು. ಆ ರಕ್ತ ಬೆವರನ್ನು ಸುರಿಸ್ತಿರುವಂತ ಯೇಸು ಕ್ರಿಸ್ತನ ನೋಡಿದ್ರು ಕೂಡ ಇವರಿಗೆ ಎಚ್ಚರಿಕೆ ಆಗ್ತಿಲ್ಲ, ಯಾಕಂದ್ರೆ ಅವರು ಅಷ್ಟು ನಿದ್ರೆಯಲ್ಲಿ ಅವರಿದ್ರು. ಬಟ್ ಆದ್ರೆ he never ate anything. ಆದ್ರೆ ಅವ್ರು ಏನನ್ನು ಕೂಡ ತಿನ್ಲಿಲ್ಲ. he never ate anything. ಅವ್ರು ಏನನ್ನು ತಿನ್ಲಿಲ್ಲ. ನಿಮ್ ಜೊತೆ ಊಟ ಮಾಡ್ಬೇಕಂತ ಆಸೆನೆ ನನಗೆ ಸಾಯೋದಕ್ಕಿಂತ ಮುಂಚೆ ಅಂತ ಹೇಳಿದ್ರಲ್ಲ, ನಿಮ್ ಜೊತೆ ಊಟ ಮಾಡ್ಲಿಕ್ಕೆ ಆಸೆ ಸಾಯೋದಕ್ಕಿಂತ ಮುಂಚೆ ಎಂಬುದಾಗಿ ಹೇಳಿದ್ರಲ್ಲ. ಅವರುடைய ಆಸೆ என்ன தெரியுமா? ಆದ್ರೆ ಅವರ ಆಸೆ ಏನು ಗೊತ್ತಾ? நல்லா சாப்பிடணும் ಅಲ್ಲ, ಚೆನ್ನಾಗಿ ಊಟ ಮಾಡ್ಬೇಕು ಅಂತಲ್ಲ, ಸಾಪಿಡನೋ ಇಲ್ಲಯೋ ನಲ್ಲ ಸಾಪಿಡ வைக்கணும்னு ಆಸೆ. ಊಟ ಮಾಡ್ತೀನೋ ಇಲ್ವೋ, ಆದ್ರೆ ಚೆನ್ನಾಗಿ ಊಟ ಮಾಡಿಸ್ಬೇಕು ನಿಮಗೆ ಅನ್ನುವಂಥದ್ದು. அதுதான் தகப்பனுடைய ஆசை. ಅದೇ ತಂದೆಯ ಆಸೆ. ஹalleluya. ஹalleluya. தான் பட்டினி கிடந்தாலும், ತಾನು ಅಶ್ವಿನಲ್ಲಿದ್ರು ಕೂಡ, தான் ஒன்றும் சாப்பிடலனாலும், ತಾನು ಊಟ ಮಾಡ್ಲಿಲ್ಲ ಅಂದ್ರೂ ಕೂಡ, என்னை நேசிக்கிறவர்கள் நல்லா சாப்பிடணும். ನನ್ನನ್ನು ಪ್ರೀತಿ ಮಾಡುವವರು ಚೆನ್ನಾಗಿ ಊಟ ಮಾಡಬೇಕು. ಜಸ್ಟ್ ಇಮ್ಯಾಜಿನ್. ಹಾಗೆ ನೆನಪು ಮಾಡ್ಕೊಳ್ಳಿ, ಅನ್னைக்கு ನೈಟ್ ಜೀಸಸ್ பிடிச்சாங்க. ಆ ರಾತ್ರಿ ಯೇಸು ಕ್ರಿಸ್ತನ ಹಿಡ್ಕೊಂಡ್ರು. Jesus was arrested, brother, that very night in Gethsemane. ಆ ರಾತ್ರಿ ಗೆತ್ಸೆಮನೆಯಲ್ಲಿ ಯೇಸು ಕ್ರಿಸ್ತನನ್ನು ಹಿಡಿದರು. Jesus arrest எப்படி இருந்தது தெரியுமா? ಯೇಸು ಕ್ರಿಸ್ತನ ಹಿಡಿದಿದ್ದು ಹೇಗಿತ್ತು ಗೊತ್ತಾ? If you read the book of Luke, ನೀವು ಲೂಕನ ಪುಸ್ತಕ ಓದಿದ್ರೆ, a big multitude came inside, amen, Gethsemane. ಒಂದು ದೊಡ್ಡ ಗುಂಪು ಗೆತ್ಸೆಮನೆ ಒಳಗೆ ಬರ್ತದೆ. It was not few people. ಅದು ಕೆಲವು ಜನರಲ್ಲ. It was a large band of soldiers. ಅದು ದೊಡ್ಡ ಗುಂಪಿನ ಒಂದು ಸೋಲ್ಜರ್ಗಳಿದ್ರು. 300-400 people to arrest one person. 300-400 ಜನ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲು ಬಂದಿದ್ರು. ಉಳ್ಳ ಎಲ್ಲ ಜೂವಿಶ್ ಡ್ರೆಸ್ ಲೆತಾ ಇರದಾಂಗ 12 ಪೇರು. ಒಂದು ಜೂವಿಶ್ ವಸ್ತ್ರದಲ್ಲಿ ಅವರಿದ್ರು. You cannot identify who is Jesus in the dark. ಆ ಒಂದು ಕತ್ತಲೆಯಲ್ಲಿ ಯೇಸು ಕ್ರಿಸ್ತನು ಯಾರೆಂಬುದಾಗಿ ಕಂಡುಹಿಡಿಯಲಿಕ್ಕೆ ಆಗ್ತಿರ್ಲಿಲ್ಲ. So Judas came and kissed Jesus. ಯೂದನು ಬಂದು ಮುತ್ತು ಕೊಟ್ಟು ಹಿಡಿಕೊಟ್ಟನು. Amen. Hallelujah. Hallelujah. I believe. ನಾನು ನಂಬ್ತೇನೆ. His kiss to Jesus cheeks. ಯೇಸು ಕ್ರಿಸ್ತನ ಕೆನ್ನೆಗೆ ಕೊಟ್ಟಂತ ಆ ಮುತ್ತು full blood ಆಗಿರಲಿಲ್ಲ. ಹಾಗೆ ಅದು ಫುಲ್ ಆಗಿ ರಕ್ತ ಆಗಿರಲಿಲ್ಲ. Jesus full blood ಆಗಿರಲಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನ ಬೆವರು ಅದರ ರಕ್ತದ ರೀತಿಯಲ್ಲಿ ಇತ್ತು. Amen. One kiss would have brought so much blood upon him. ಆ ಒಂದು ಮುತ್ತು ಹಾಗೆ ರಕ್ತ ಅಂಟಿಕೊಂಡಿರುವಂತೆ ಮಾಡಿರುತ್ತೆ. Hallelujah. Hallelujah. At the time he said, this is Jesus. ಆ ಸಮಯದಲ್ಲಿ ಆತ ಹೇಳಿದ ಇವರೇ ಯೇಸು. He kissed and said, Rabboni. ಅವರು ಮುತ್ತು ಕೊಟ್ಟು ಹೇಳಿದ ರಬೂನಿ. Amen. ಅಂತ சொன்ன உடனே ಹೇಳಿದ ಕೂಡಲೇ all the soldiers fell upon Jesus. ಎಲ್ಲ ಸೋಲ್ಜರ್ಗಳು ಯೇಸುವಿನ ಮೇಲೆ ಬಿದ್ದರು. Amen. ಎಲ್ಲರ ಕೀಳ போட்டு ಯೇಸುவை மிதின்னு மிதிக்கிறான். ಎಲ್ಲರೂ ಯೇಸು ಕ್ರಿಸ್ತನ ಕೆಳಗಡೆ ಹಾಗೆ ತುಳಿದರು. These disciples couldn't control the crowd. ಈ ಶಿಷ್ಯರಿಗೆ ಆ ಒಂದು ಗುಂಪನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ. Hallelujah. Hallelujah. They couldn't disperse them. ಅವರನ್ನ ಚದುರಿಸಲಾಗ್ಲಿಲ್ಲ. They couldn't, amen, save Jesus there. ಯೇಸು ಕ್ರಿಸ್ತನನ್ನ ಕಾಪಾಡ್ಲಿಕ್ಕೆ ಆಗ್ಲಿಲ್ಲ. ಕತ್ತಿ எடுத்து பேதுரு ஒருத்தனுடைய காதை வெட்டிட்டான். ಕತ್ತಿ ತಗೊಂಡು ಪೇತ್ರನೊಬ್ಬನ ಕಿವಿಯನ್ನ ಕಟ್ ಮಾಡ್ದ. அங்க ஒரு கத்து வருகிறது, சத்தம் வருகிறது. ಅಲ್ಲಿಂದ ಒಂದು ಶಬ್ದ ಬರ್ತದೆ. பேதுரு ಕತ್ತಿ எடுத்து வைக்க. ಪೇತ್ರನೇ ಕತ್ತಿಯನ್ನು ತೆಗೆದಿಡು. Why he is saying that? ಯಾಕದನ್ನ ಹೇಳಿದ್ರು? என் மேல விழுகிற அடி உனக்கு விழுந்துற கூடாது. ನನ್ನ ಮೇಲೆ ಬೀಳುವಂತ ಏಟು ನಿನಗೆ ಬೀಳಬಾರದು. விழக்கூடாது. ನಿನಗೆ ಬೀಳಬಾರದು. He said to them. ಅವರು ಆತನಿಗೆ ಹೇಳಿದ್ರು. He said to them. ಅವರಿಗೆ ಹೇಳಿದ್ರು. Amen. உனக்கு வேணுமாயிருக்கிறது ஜீசஸ் தானே. ನಿನಗೆ ಬೇಕಾಗಿರೋದು ಯೇಸು ಕ್ರಿಸ್ತನ್ ತಾನೇ. Amen. I am Jesus of Nazareth. ನಾನೇ ನಜರೇತಿನ ಯೇಸು. Let them go. ಅವರನ್ನು ಹೋಗಲಿಕ್ಕೆ ಬಿಡಿ. ಅವங்களை ಹೋಗறதுக்கு ಬಿಡ್ರಿ. ಅವರನ್ನು ಹೋಗಲಿಕ್ಕೆ ಬಿಡಿ. ನಾನು என்ன ஆகறனோ, சித்திரவதையா சாவறனோ என்னமோ, let them go. ನಾನು ಏನಾಗ್ತೇನೋ, ಚಿತ್ರ ಹಿಂಸೆಗೊಂಡು
ತೆಗೆದುಕೊಂಡು ಸಾಯ್ತೇನೋ, ಆದ್ರೆ ಅವರನ್ನ ಬಿಟ್ಟು ಬಿಡಿ. That is the power of the upper room with Jesus. ಅದೇನೆ ಯೇಸು ಕ್ರಿಸ್ತನೊಂದಿಗಿರುವಂತ ಮೇಲಂತಸ್ತಿನ ಕೊಠಡಿಯ ಬಲ. ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಹೇಳ್ತೀರಾ? ಅವரோடு நீ வாழ்ந்தே என்றால் ಆತನೊಂದಿಗೆ ನೀನು ಜೀವಿಸಿದ್ರೆ அவர் உன்னை விட்டு கொடுக்கவே மாட்டார். ಆತ ನಿನ್ನನ್ನು ಬಿಟ್ಟು ಕೊಡೋದಿಲ್ಲ. அவர் உன்னை விட்டு கொடுக்கவே மாட்டார். ಆತ ನಿನ್ನನ್ನು ಬಿಟ್ಟು ಕೊಡೋದಿಲ್ಲ. Right from that moment. ಆ ಒಂದು ಸಮಯದಿಂದ amen, right till next day afternoon 3 o'clock. ಮುಂದಿನ ದಿನ ಮಧ್ಯಾಹ್ನ 3 ಗಂಟೆ ತನಕ 16 hours Jesus went through pain. 16 ತಾಸುಗಳು ಯೇಸು ಕ್ರಿಸ್ತನು ಒಂದು ನೋವಿನಲ್ಲಿ ಹೋಗ್ತಾರೆ. Jesus body was crushed 16 hours. 16 ತಾಸುಗಳು ಯೇಸು ಕ್ರಿಸ್ತನ ಶರೀರ How ಜಜ್ಜಲ್ಪಡುತ್ತದೆ. many wounds he carried upon his body? ಎಷ್ಟು ಒಂದು ಗಾಯಗಳು ಆತನ ಶರೀರದಲ್ಲಿತ್ತು. 5360 wounds upon his body. 5360 ಗಾಯಗಳು ಆತನ ದೇಹದಲ್ಲಿ. Amen. The scientist says, amen, there was no place to hit him anywhere on his body. ವಿಜ್ಞಾನಿಗಳು ಹೇಳ್ತಾನೆ ಆತನನ್ನು ಹೊಡಿಲಿಕ್ಕೆ ಆತನ ದೇಹದಲ್ಲಿ ಯಾವುದೇ ಸ್ಥಳ ಇರಲಿಲ್ಲ. Everything was dislocated. ಎಲ್ಲವೂ ಕೂಡ ಹಾಗೆ ಮುರಿಯಲ್ಪಟ್ಟಿತ್ತು. Amen. Dislocate ಆಗಿತ್ತು. Amen. ಎಲ್ಲವೂ ಕೂಡ ಹಾಗೆ ಡಿಸ್ಲೊಕೇಟ್ ಆಗಿತ್ತು. His body, amen, his bones were dislocated. ಆತನ ಎಲುಬುಗಳು ಮುರಿಯಲ್ಪಟ್ಟಿತ್ತು. His ribs were dislocated. ಆತನ ರಿಬ್ಸ್ ಮುರಿಯಲ್ಪಟ್ಟಿತ್ತು. Amen. His heart was, amen, out of control. ಆತನ ಹೃದಯ ಅದು ಕಂಟ್ರೋಲ್ ನಲ್ಲಿ ಇರಲಿಲ್ಲ. But 16 hours. 16 ತಾಸುಗಳು. He was shedding his, amen, blood. ಆತನ ರಕ್ತವನ್ನು ಸುರಿಸುತ್ತಾ ಇದ್ದನು. He was getting, amen, anything. He had giddiness. ಆತನಿಗೆ ಒಂದು ತಲೆ ಸುತ್ತು ಬರ್ತಿತ್ತು. Amen. He was losing his control. ಆತನು ತನ್ನ ಪ್ರಜ್ಞೆಯನ್ನು ಕಳೆದುಕೊಳ್ತಾ ಇದ್ರು. Amen. Never just imagine. I saw something horrible some days back. ಸ್ವಲ್ಪ ದಿನಗಳಿಂದ ಒಂದು ಕೆಟ್ಟ ಒಂದು ಘಟನೆನ ನಾನು ನೋಡಿದೆ. ಸ್ವಲ್ಪ ದಿನಗಳಿಂದ ಒಂದು ಕೆಟ್ಟ ಘಟನೆ ನಾನು ನೋಡಿದೆ. Amen. தகப்பன் முன்னாலேயே பிள்ளைய கொல்றாங்க. ತಂದೆಯ ಮುಂದೆಯೇ ಮಗುವನ್ನ ಸಾಯಿಸ್ತಾರೆ. Amen. Hallelujah. Hallelujah. I saw that video. ನಾನು ಒಂದು ವಿಡಿಯೋನ ನೋಡಿದೆ. I thought, ನಾನು ಅನಿಸಿದೆ ಇದು ಯಾರಕ್ಕೂಮೇ ಪಾರ್ಕ ಕೂಡದು ಈ ವಿಡಿಯೋಸ್. ಈ ವಿಡಿಯೋನ ಯಾರು ಕೂಡ ನೋಡಬಾರದು. I tell you how horrible it was, you know. ನಾನು ಹೇಳ್ತೇನೆ ಎಷ್ಟು ಕ್ರೂರವಾಗಿತ್ತು ಗೊತ್ತಾ. He was a young man. ಆತನೊಬ್ಬ ಯೌವನಸ್ಥ. Amen. Because of the hatred these people had upon him. ಆತನ ಮೇಲಿದ್ದಂತ ಒಂದು ವೈರತ್ವದಿಂದ, amen, they literally tore his chest. Amen. He's still alive, brother, still bleeding. ಒಳ್ಳೆ ಊತಿಟ್ಟಿರೋ ರಕ್ತ ಕಿತ್ತಿ ಹೃದಯನ ಕಿತ್ತಿ ಹೊರಗೆ ತೆಗಿತಾರೆ. ಆತನ ಇನ್ನು ಜೀವಂತವಾಗಿದ್ದಾನೆ. ಆತನ ಎದೆಯನ್ನ ಬಗಿದು ಹೃದಯವನ್ನ ಹೊರಗಡೆ ತೆಗಿತಾರೆ. ಒದ್ದಾಡ್ತಾನೆ. ಸ್ಟಿಲ್ ಈಸ್ ಅಲೈವ್. ಆ ಹುಡುಗ ಒದ್ದಾಡ್ತಾನೆ, ಜೀವಂತವಾಗಿದ್ದಾನೆ. Amen. Tore his chest. ಆತನ ಎದೆ ಭಾಗವನ್ನು ಅರ್ಧ ಹಾಕ್ತಾರೆ. Amen. கையில பிச்சு எடுத்து, amen, ரத்தத்துல அந்த, amen, இதயத்தை எடுத்து வெளியே ಕೈಯಲ್ಲಿ ಹಾಗೆ ಹೃದಯವನ್ನು ತೆಗೆದು ರಕ್ತದಲ್ಲಿ ಅದನ್ನು ತೆಗಿತಾರೆ. What a kind of barbaric act. Even wild animals doesn't do that. ಎಷ್ಟು ಕೆಟ್ಟ ಜನ, ಒಂದು ಕಾಡು ಮೃಗಗಳು ಕೂಡ ಆ ರೀತಿ ಮಾಡಲ್ಲ. ಆದ್ರೆ இந்த சீடர்கள் இயேசுவை அப்படிதானே பார்த்திருப்பாங்க. ಈ ಶಿಷ್ಯರು ಯೇಸು ಕ್ರಿಸ್ತನನ್ನು ಅದೇ ರೀತಿಯಲ್ಲಿ ತಾನೇ ನೋಡಿರ್ತಾರೆ. ಹಾಗೆ ತಾನೇ ನೋಡಿರ್ತಾರೆ. இந்த மாதிரி ஒரு பயங்கரமான மரணம் எங்கேயுமே நடந்திருக்காது. ಆ ರೀತಿಯ ಭಯಂಕರವಾದ ಮರಣ ಎಲ್ಲೂ ಕೂಡ ನಡೆದಿರಲ್ಲ. ಯಾರಿಗೂ ನಡೆದಿರಕಾದು. ಯಾರಿಗೂ ಕೂಡ ನಡೆದಿರಲ್ಲ. No accident would have been so barbaric. ಯಾವ ಅಪಘಾತ ಕೂಡ ಅಷ್ಟು ಕ್ರೂರವಾಗಿರಲ್ಲ. Such a painful death. ಅಷ್ಟು ಒಂದು ನೋವಿನ ಒಂದು ಮರಣ. அந்த மரணமான பிறகு, ಆ ಮರಣದ ನಂತರ யார்தான் சாப்பிடுவாங்க? ಯಾರು ಊಟ ಮಾಡ್ತಾರೆ? யாருக்கு தான் பசி எடுக்கும்? ಯಾರಿಗೆ ತಾನೇ ಹಸಿವಾಗ್ತದೆ? ಯಾರಿಗೆ ತಾನೇ வாழணும்னு தான் ஆசை வரும்? ಯಾರಿಗೆ ತಾನೇ ಬದುಕಬೇಕು ಅಂತ ಆಸೆ ಆಗ್ತದೆ? ஆனா இவங்களுக்கு யாருக்குமே தெரியாது. ಆದ್ರೆ ಇವ್ರು ಯಾರಿಗೂ ಗೊತ್ತಿಲ್ಲ நாளைக்கு இவர் இப்படி சாக போறாரு, ನಾಳೆಗೆ ಇವರು ಕಳೆದು ಹೋಗ್ತಾರೆ ಎಂಬುದಾಗಿ, இப்படி சாக போறாரு, ನಾಳೆಗೆ ಅವರು ಈ ರೀತಿ ಸಾಯ್ತಾರೆ ಎಂಬುದಾಗಿ. ஜீசஸ் இப்படி சாகுறாருன்னு அவங்களுக்கு தெரியும். ಯೇಸು ಕ್ರಿಸ್ತನ್ ಈ ರೀತಿ ಸಾಯ್ತಾರೆ ಎಂಬ ಗೊತ್ತಿರಲಿಲ್ಲ. ஜீசஸ் பார்க்கிறார் அந்த மரணத்தை. ಆದ್ರೆ ಆ ಮರಣವನ್ನು ಯೇಸು ಕ್ರಿಸ್ತನು ನೋಡ್ತಾರೆ. அந்த மரணத்துல, ಆ ಮರಣದಲ್ಲಿ எப்படியாவது இவங்க போட்டோன்னு மறக்காம ಯಾವ ರೀತಿಯಲ್ಲಿ ಹೋಗ್ಲಿ ಎಂಬುದಾಗಿ ಅವರು ಬಿಡ್ಲಿಲ್ಲ. இவங்கள அப்புறம் சாப்பிட மாட்டாங்க. ಇವರು ಇದಾದ ನಂತರ ಊಟ ಮಾಡಲ್ಲ. சாப்பாடு சாப்பிடுறதுக்கு ஒரு இடத்தை பாருங்க, போங்க. ಊಟ ಮಾಡಕ್ಕೆ ಒಂದು ಸ್ಥಳವನ್ನು ಸಿದ್ಧ ಮಾಡಿ ನೋಡಿ. அங்க நான் சாப்பிடணும், ಅಲ್ಲಿ ನಾನು ಊಟ ಮಾಡಬೇಕು. He says, prepare me a Passover. ನನಗಾಗಿ ಪಸ್ಕವನ್ನ ಸಿದ್ಧ ಮಾಡಿ. Hallelujah. Hallelujah. ನಾನು ಸಾಪಿಡணும், ನಾನು ಊಟ ಮಾಡಬೇಕು. They prepared a Passover. ಅವರೊಂದು ಪಸ್ಕವನ್ನ ಸಿದ್ಧ ಮಾಡಿ. He fed everyone. ಆತನು ಎಲ್ಲರಿಗೂ ತಿನ್ನಿಸಿದನು. He broke. ಆತನು ಮುರಿದು He gave it to them. ಎಲ್ಲರಿಗೂ ಆತನು ಕೊಟ್ಟನು. He took a towel. ಆತನೊಂದು ಕೈ ವಸ್ತ್ರವನ್ನು ತೆಗೆದುಕೊಂಡು He tied it. ಆತನು ಕಟ್ಟಿಕೊಂಡು He took the water.
he took the water, ಆತ ನೀರನ್ನು ತೆಗೆದುಕೊಂಡನು, washed their feet. ಅವರ ಕಾಲುಗಳನ್ನು ತೊಳೆದನು. ಎಂದ ಕಾಲ ತೊಳೆದ್ರು ಗೊತ್ತಾರ್ರಿ ಅವರು? ಯಾವ ಕಾಲನ್ನು ತೊಳೆದ್ರು ಗೊತ್ತಾ ದೇವರು? ಸ್ವಲ್ಪ ಸಮಯದಲ್ಲಿ ಓಡೋಗ್ತಾರೆ ನೋಡ್ರಿ. ಸ್ವಲ್ಪ ಸಮಯದಲ್ಲಿ ಓಡೋಗ್ತಾರ ನೋಡಿ. ಯೇಸುನ ಹಿಡಿದಿದ್ ಕೂಡ್ಲೆ ಚದ್ರಿ ಓಡೋಗ್ತಾರ ನೋಡ್ರಿ. ಯೇಸುನ ಹಿಡಿದ ಕೂಡಲೇ ಚದರಿ ಓಡೋಗ್ತಾರ ನೋಡಿ. ಆ ಕಾಲ್ಗಳು ಅಂತ ಗೊತ್ತಿದ್ದೆ ಆ ಕಾಲನ್ನ ತೊಳೆದು ಮುತ್ತು ಕೊಟ್ರು. ಆ ಕಾಲುಗಳು ಅಂತ ಗೊತ್ತಿದ್ದೆ ಆ ಕಾಲನ್ನು ತೊಳೆದು ಮುತ್ತನ್ನು ಕೊಟ್ಟರು. That is my Jesus. ಅದೇ ನನ್ನ ಯೇಸು That ಕ್ರಿಸ್ತನು. is my Jesus. ಅದೇ ನನ್ನ ಯೇಸು ಕ್ರಿಸ್ತನು. Our love should be without blemish. ನಮ್ಮ ಪ್ರೀತಿ ಅದು ಕಳಂಕ ಇಲ್ಲದೆ ಇರುವಂತ ಯೇಸುವಿನ ಪ್ರೀತಿ ಆಗಿರಬೇಕು. ನಮ್ಮ ಪ್ರೀತಿ ಅದು ಕಳಂಕವಿಲ್ಲದಿರುವಂತ ಯೇಸು ಕ್ರಿಸ್ತನ ಪ್ರೀತಿಯಾಗಿರಬೇಕು. ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಹೇಳ್ತೀರಾ? ಪೀಟರ್ சொல்றாரு, ಪೇತ್ರನು ಹೇಳ್ತಾನೆ, ಕಾಲಿಡಿಬೇಡ ಜೀಸಸ್, ಕಾಲಿಡಿಬೇಡಿ ಯೇಸುವೆ. ನಾನು ಯಾರು? I remember I am a man of failure. ನನಗೆ ಗೊತ್ತು, ನಾನೊಬ್ಬ ಸೋಲಿನ ವ್ಯಕ್ತಿ. I was washing my net. ನಾನು ಬಲೆಯನ್ನು ತೊಳಿಬೇಕಾದ್ರೆ you came, ನೀವು ಬಂದ್ರಿ. fishes came, ಮೀನುಗಳು ಬಂತು. ನೀ ಬಂದಿದ್ರಿಂದ ಮೀನುಗಳ ರಾಶಿನೇ ಬಂತು. ಮೀನುಗಳ ರಾಶಿನೇ ಬಂತು. ಇವಾಗ ಯಾಕೆ ದೇವ್ರೆ ನನ್ನ ಕಾಲು ಹಿಡಿತೀಯ? ಇವಾಗ ಯಾಕೆ ನನ್ನ ಕಾಲು ಹಿಡಿತೀರಾ ದೇವ್ರೆ? ಆಂಡವ್ರೆ ಬಿಡಿ ದೇವ್ರೆ. ತೊಳಿತೀಯಾ? ತೊಳಿತೀರಾ? ನನ್ನನ್ನೇ ತೊಳಿ, ನನ್ನನ್ನೇ ತೊಳಿರಿ. ಜೀಸಸ್, ಯೇಸು ಕ್ರಿಸ್ತನು ಹೇಳಿದ್ರು, my word has made you. ನನ್ನ ವಾಕ್ಯವು ನಿನ್ನನ್ನು ಶುದ್ಧ ಮಾಡಿದೆ. Hallelujah, 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 Hallelujah. And one thing I loved, ಆದ್ರೆ ಒಂದು ಕಾರ್ಯ ನನಗಿಷ್ಟ. whether he ate or not, ಅವ್ರು ತಿಂದ್ರೋ ಇಲ್ವೋ, அவர் வந்து amen என்ன செய்தாரோ இல்லையோ, ಅವ್ರು ಏನ್ ಮಾಡಿದ್ರೋ ಇಲ್ವೋ, from there, from upper room, ಆ ಒಂದು ಮೇಲಂತಸ್ತಿನಿಂದ he went to Gethsemane singing with them. ಅವರೊಂದಿಗೆ ಗೆತ್ಸೆಮನೆವರೆಗೆ ಹಾಡನ್ನು ಹೇಳಿಕೊಂಡವರು ಬಂದರು. He sang with them. ಅವರು ಆತನೊಂದಿಗೆ ಹಾಡು ಹೇಳಿಕೊಂಡು ಬಂದರು. That is the fellowship that Jesus wants. ಅದೇ ಯೇಸು ಕ್ರಿಸ್ತನಿಗೆ ಬೇಕಾಗಿರುವಂತ ಒಂದು ಅನ್ಯೂನ್ಯತೆ. ಆದಿಯಲ್ಲಿ ಇದೇ ಮನುಷ್ಯನೋடு, ಇದೇ ಮನುಷ್ಯನೊಂದಿಗೆ தேவன் நடக்கிறதுக்காக, ದೇವನು ನಡೆಯುವುದಕ್ಕಾಗಿ ಆಮೆನ್, அந்த தோட்டத்துல பாட்டு பாடிட்டே நடந்தாங்க. ಆ ತೋಟದಲ್ಲಿ ಹಾಡನ್ನು ಹೇಳಿಕೊಂಡೇ ನಡೆದ್ರು. ಆಮೆನ್, பாட்டு பாடிட்டே நடந்தாங்க, ಹಾಡನ್ನು ಹಾಡಿಕೊಂಡೇ ನಡೆದ್ರು. He says, ದಾಲ முடிஞ்சது, ದಾದಲ್ಲಿ ಹಾಡು ಹೇಳಿರ್ತಾರೆ, ದಾ ಆ ಪದದಲ್ಲಿ ಹಾಡನ್ನು ಹಾಡು ಅಂತ. He would have said, amen, ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು. ಅವನು ಈ ರೀತಿಯಲ್ಲಿ ಹೇಳಿರ್ಬೋದು, ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು ಅಂತ. ಪ್ರೇಮ ಅಪಾರವಾದದ್ದು, ರಾಜ ನಿನ್ನ ಪ್ರೇಮ ಎಷ್ಟೋ ಅಪಾರವಾದದ್ದು. ಆಮೆನ್. ಒಂದು ಕ್ಷಣ ತಂದೆ ತಾಯಿಗಿಂತ ಹೆಚ್ಚು. ಓ, ಯಾರನ್ನ ನೋಡಿ? ಯಾರನ್ನ ನೋಡಿ? ಯೇಸುನೇ ನೋಡಿ, ಯೇಸುನೇ ನೋಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೇಟೆಗಾರನ ಬಲೆಯಿಂದ, ಮರಣಕರ ವ್ಯಾಧಿಗಳಿಂದ. ನಾವು ಆದಮ್ ಸೇಸ್ ನಾಲೆ ಪಾಡ್. ಈಗ ಆದಮ್ ಹೇಳ್ತಾನೆ, ನಾ ಅಲ್ಲಿ ಆಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೀಸಸ್ ಆ ನಾಲದಲ್ಲಿ ಏನ್ ಬರ್ತದೆ? ನಾದಲ್ಲಿ ಏನ್ ಬರ್ತದೆ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಪ್ರೀತಿಯಿಂದ ನನ್ನ ಜೀಸಸ್ ಮಾಡಿರ್ತಾರಲ್ಲ ನಮ್ಮನ್ನ ನೋಡಿ. ಯೇಸು ಕ್ರಿಸ್ತ ನಮ್ಮನ್ನ ನೋಡಿ ಆಡಿರ್ತಾರಲ್ವಾ? ಹೌದಾ ಇಲ್ವಾ? ಹೌದೋ ಇಲ್ವೋ? ಕೆಲವೊಬ್ರು ಮುಖ ನೋಡಿದ್ರೆ ಚಾನ್ಸೇ ಇಲ್ಲ ಅಂದಂಗಿದ್ರಿ ನೀವಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಜೀಸಸ್ ಮಾಡಿರ್ಬಾರ ನಾದಲ್ಲೇ ಅಲ್ವಾ? ಯೇಸು ಕ್ರಿಸ್ತನ ಆಡಿರ್ತಾರೆ ನಾಲಿ ಅಲ್ವಾ? ನಿನ್ನ ಪ್ರೀತಿಯಿಂದ ನನ್ನ ಅಗಲಿಸುವವರು ಯಾರು? ನಿನ್ನ ಪ್ರೀತಿಯಿಂದ ಅಗಲಿಸುವವರು ಯಾರು? ಕಷ್ಟವೋ ಸಂಕಟವೋ ಏನೇ ಬಂತು, ಶಿಲುಬೆಯೋ ಚಾಟಿಯೇಟೋ ಏನೇ ಬಂದರು, ನಿನ್ನ ಪ್ರೀತಿಯಿಂದ ನನ್ನ ಸುಮಂತೆ, ನನ್ನ ಸುಮಂತೆ, ನಿನ್ನೊಂದಿಗೆ ಬಾಳುವ ಆಸೆ, ನಿನ್ ಟ್ರಾನ್ಸ್ಲೇಷನ್ ಕೇಳುವ. ಹಲ್ಲೆಲೂಯಾ, ಹಲ್ಲೆಲೂಯಾ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೇನ್ ಹೇಳ್ತೀರಾ? இப்போ ಈಗ he is coming to one more garden. ಆತನ ಇನ್ನೊಂದು ಗಾರ್ಡನ್ಗೆ ಬರ್ತಾರೆ. That garden is not Eden.
ಆ ಗಾರ್ಡನ್ ಅದು ಏದೇನಲ್ಲ, that garden, ಆ ಒಂದು ಗಾರ್ಡನ್, அந்த gardenல ಆ ಗಾರ್ಡನ್ ಅಲ್ಲಿ he said one day, ಆತನ ಅವರು ಒಂದಿನ ಹೇಳಿದ್ರು, அவளுடைய சந்ததி உன் தலையை நசுக்கும், ಅವಳ ಸಂತತಿ ನಿನ್ನ ತಲೆಯನ್ನು ಜಜ್ತದೆ. அந்த தலையை நசுக்கவே ಆ ತಲೆಯನ್ನು ಜಜ್ಜಲು இந்த கார்டனோடு திரும்பி ஆண்டவர் மனுஷனோடு கூட வருகிறார். ಈ ಒಂದು ತೋಟದಲ್ಲಿ ದೇವರು ತಿರುಗಿ ಮನುಷ್ಯನೊಂದಿಗೆ ಬಂದ್ರು. What is upper room? ಮೇಲಂತಸ್ತಿನ ಕೊಠಡಿ ಏನು? Carrying cross with Jesus. ಯೇಸು ಕ್ರಿಸ್ತನೊಂದಿಗೆ ಶಿಲುಬೆಯನ್ನು ಹೊರುವುದು. Amen. ಎತ್ತನೆ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಹೇಳ್ತೀರಾ? Amen. Amen. upper room. ಮೇಲಂತಸ್ತಿನ ಕೊಠಡಿ ಏನು? Carrying burden with Jesus. ಯೇಸು ಕ್ರಿಸ್ತನ ಭಾರವನ್ನು ಹೊರುವುದು. ಎತ್ತನೆ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಹೇಳ್ತೀರಾ? Now this song, ಈ ಒಂದು ಹಾಡು, amen, அந்த song ಅಲ್ಲ, ಆ ಒಂದು ಹಾಡಲ್ಲ, but he is singing song and entering into the garden. ಆ ಒಂದು ತೋಟಕ್ಕೆ ಹೋಗಬೇಕಾದ್ರೆ ಅವರು ಹಾಡನ್ನ ಹಾಡ್ತಾರೆ. ಅಲ್ಲಿ ತೋಟದಲ್ಲಿ ಇಳಿದು ಬಂದು ಆಡ್ತಾ ಇದ್ರು, ಅಲ್ಲಿ ತೋಟದಲ್ಲಿ ಇಳಿದು ಬಂದು ಇವಾಗ ಆಡ್ತಿದ್ರು. ತೋಟಕ್ಕೆ ಬರಬೇಕಾದ್ರೆ ಹಾಡು, ಇವಾಗ ತೋಟಕ್ಕೆ ಬರಬೇಕಾದ್ರೇನೆ ಹಾಡು. ಎತ್ತನೆ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಹೇಳ್ತೀರಾ? Where did sin born ma? ಎಲ್ಲಿ ಒಂದು ಪಾಪ ಉತ್ಪತ್ತಿ ಆಯ್ತು? ಎಲ್ಲಿ ಉತ್ಪತ್ತಿ ಆಯ್ತು ಹೇಳ್ರಿ? ಪಾಪ ಎಲ್ಲಿ ಉತ್ಪತ್ತಿ ಆಯ್ತು? ಗಾರ್ಡನ್ ಒಳಗೇನೆ, ಆ ತೋಟದ ಒಳಗೆ. ಆಮೆನ್. ಮೊದಲನೇ ಪಾಪ ಎಲ್ಲಿ ಉಂಟಾಗಿದೆ ಹೇಳ್ರಿ? ಮೊದಲನೇ ಪಾಪ ಎಲ್ಲಿ ಉಂಟಾಯ್ತು ಹೇಳಿ? ಗಾರ್ಡನ್ ಗೆ ಅಂದ, ಗಾರ್ಡನ್ ಒಳಗಡೆ ಫಸ್ಟ್ ಬ್ಲಡ್ ಹೆಂಗ ಊಟಪಟ್ಟದು தெரியுமா? ಮೊದಲ ರಕ್ತ ಎಲ್ಲಿ ಸುರಿಯಲ್ಪಡ್ತು ಗೊತ್ತಾ? ಗಾರ್ಡನ್ ಕುಳ್ಳ, ಆ ತೋಟದ ಒಳಗೆ. ಈ ಪಿಸಾಸಿನ ತಲೆಯೇ ಆಂಡವರ್ ಅದೇ ಎಡತಿಲೆ ನಸಕಿನ, ಸೈತಾನನ ತಲೆಯನ್ನು ಅದೇ ಸ್ಥಳದಲ್ಲಿ ದೇವರು ಜಜ್ಜಿ when ಹಾಕಿದ್ರು. you were sleeping, ನೀವು ಅಲ್ಲಿ ಮಲಗಿರಬಹುದು, when you were be enjoying, ನೀವು ಹಾಗೆ ಆಚರಣೆ ಮಾಡ್ತಿರಬಹುದು. your warrior is fighting, ಆದ್ರೆ ನಿನ್ನ ಯುದ್ಧ ವೀರ ನಿನಗಾಗಿ ಯುದ್ಧ your ಮಾಡ್ತಿದ್ದಾರೆ. father is fighting your battle. ನಿನ್ನ ತಂದೆ ನಿನಗಾಗಿ ಯುದ್ಧ ಮಾಡ್ತಿದ್ದಾರೆ. உன் சாபத்தை, உன்னுடைய வியாதியை, உன்னுடைய பாவத்தை, உன்னுடைய அக்கிரமங்களை அவர் எல்லாமே தன் ரத்தத்தினாலே முறியடித்தார். ನಿನ್ನ ಶಾಪವನ್ನ, ವ್ಯಾಧಿಗಳನ್ನ, ಅಕ್ರಮಗಳನ್ನ ಎಲ್ಲವನ್ನು ಕೂಡ ಆತನ ರಕ್ತದಿಂದ ಅದನ್ನು ಮುರಿದು ಹಾಕಿದ್ರು. I want to hear a big shout of hallelujah. ಒಂದು ದೊಡ್ಡ ಅಲ್ಲೆಲೂಯವನ್ನು ನಾನು How ಕೇಳಬೇಕು. many of you believe that? ನೀವು ಅದನ್ನ ನಂಬ್ತೀರಾ? Hey, how many of you believe that? ಎಷ್ಟು ಜನ ಅದನ್ನ ನಂಬ್ತೀರಾ? Say hallelujah. ಅಲ್ಲೆಲೂಯಾ ಎಂದಾಗ ಹೇಳಿ. ಸಂತೋಷமா இருக்கிறீங்களா? ಸಂತೋಷವಾಗಿದ್ದೀರಾ? That he is upper room power. ಅದೇ ಒಂದು ಮೇಲಂತಸ್ತಿನ ಕೊಠಡಿಯ ಒಂದು ಬಲ. எத்தனை பேர் விசுவாசிக்கிறீங்க? ಎಷ್ಟು ಜನ ನಂಬ್ತೀರಾ? எத்தனை பேர் விசுவாசிக்கிறீங்க? ಎಷ್ಟು ಜನ ನಂಬ್ತೀರಾ? Amen. Do you understood what is the power of amen upper room? ಮೇಲಂತಸ್ತಿನ ಕೊಠಡಿಯ ಬಲ ಏನೆಂಬುದಾಗಿ ಅರ್ಥ ಆಯ್ತಾ? Amen. What is upper room? ಮೇಲಂತಸ್ತಿನ ಕೊಠಡಿ ಏನು? It is a supper room. ಅದು ಊಟ ಮಾಡುವ ಕೊಠಡಿ. ಕ್ರಿಸ್ತೋடு ಕೂಡ ಐಕ್ಯಂಗೊಳ್ಳುகிற, ಕ್ರಿಸ್ತನೊಂದಿಗೆ ಅನ್ಯೂನ್ಯತೆಗೊಳ್ಳುವ ಸಮಯ. What is upper room? ಮೇಲಂತಸ್ತಿನ ಕೊಠಡಿ ಏನು? Walking with Jesus, singing with Jesus, ಯೇಸು praising ಕ್ರಿಸ್ತನೊಂದಿಗೆ Jesus. ನಡೆಯುವಂತದ್ದು, ಯೇಸು ಕ್ರಿಸ್ತನೊಂದಿಗೆ ಆಡುವಂತದ್ದು. What is upper room? ಮೇಲಂತಸ್ತಿನ ಕೊಠಡಿ ಏನು? Bringing the burden of God into our lives. ದೇವರ ಭಾರವನ್ನ ನಮ್ಮ ಜೀವನದ ಮೇಲೆ ತರುವಂತದ್ದು. ಎತ್ತನೆ ಬೇರೆ ವಿಶ್ವಾಸಿಕರೇ? ಎಷ್ಟು ಜನ ನಂಬ್ತೀರಾ? Shall we stand on our feet? ಎಲ್ಲರೂ ಎದ್ದು ನಿಲ್ಲುವ. Let us surrender. ದೇವರಿಗೆ ಒಪ್ಪಿಸಿಕೊಡುವ. ರಕಬಶಕದಲಬರಿಯ. ಮನಸಾರೆ ನಾನಿನ್ನ ಸ್ತುತಿಸುವೆ, ಜೀವ ಇರುವ ಕಾಲವೆಲ್ಲ. ಮನಸಾರೆ ನಾನಿನ್ನ ಸ್ತುತಿಸುವೆ, ಜೀವ ಇರುವ ಕಾಲವೆಲ್ಲ.